ಶ್ರೀರಾಮ್ಪುರ ಅಂತ ಹೇಳಿದ್ರೆ ಒಂಥರ ರೌಡಿಸಮ್ ಏರಿಯಾ ಅಂತ. ಹೌದೌದು, ಅಲ್ಲಿ ಶ್ರೀರಾಮ್ಪುರ ಕಿಟ್ಟಿ ಸಂದರ್ಭ ಅಲ್ಲಿ ಕರ್ಕೊಂಡೋಗಿ ಹಂಗೆ ಮಾಡ್ಬಿಟ್ಟಿದ್ವಿ. ನೀವು ಇದ್ದ ಅಂದ್ರೆ ನಿಮ್ಮ ಚಳವಳಿ ಆರಂಭವಾದಂಥ ಕಾಲದಲ್ಲಿ ಬೆಂಗಳೂರು ಹೆಂಗಿತ್ತು, ಇವತ್ತು ಹೆಂಗಿದೆ? ಇವರ ಸ್ನೇಹಿತರಾಗಿ ಚಕ್ರಾಯ ಅಂತ ಅಂದ್ರೆ ಕೃಷ್ಣದೇವರಾಯನ ಕಾಲದಲ್ಲಿ ಇವರ ಆತ್ಮೀಯ ಅವರು ಹೋರಾಟಕ್ಕೆ ಹುಟ್ಟಿದಂತ ಮನುಷ್ಯ ಅಂತ ನಾವಾದ್ರೂ ಭಾವಿಸ್ತೀವಿ. ಗುಂಡೂರಾವ್ ಮುಖ್ಯಮಂತ್ರಿ ಆದ ಕಾಲದಲ್ಲಿ ವಾಟಾಳ್ ನಾಗರಾಜ್ಗೆ ಆಫರ್ ಕೊಟ್ಟಿದ್ರು, ಹೌದು, ಬಾ ಮಂತ್ರಿ ಮಾಡ್ತೀನಿ ಅಂತ. ಖಂಡಿತ ಬರಲಿಲ್ಲ, ಅದು ಯಾರು ಮುಟ್ಟಕ್ಕಾಗಿಲ್ಲ, ಹೆದರ್ತಾ ಇದ್ರು. ಆ ಕಾಲದ ರೌಡಿಗಳು ಕೂಡ ರಾಜಕಾರಣಕ್ಕೆ ಬಳಸ್ಕೊಂಡಿದ್ದಾರೆ. ಅದ್ರಲ್ಲಿ ನಾವು ಸಣ್ಣದಾಗಿ ಜೊತೆಯಲ್ಲಿ ಹೋಗಿ ನಿಮ್ಗಂದ್ರೆ ಕೊತ್ವಾಲ್ ಮತ್ತೆ ಸಂಪರ್ಕ ಇತ್ತು. ಗಿಲಿಯಾರ್ ಸ್ಪಾಟ್ಲೈಟ್ಗೆ ಪ್ರೀತಿಯ ಸ್ವಾಗತ ವೀಕ್ಷಕರ. ಇವತ್ತು ನಮ್ಮ ಜೊತೆಗೆ ಬಹಳ ವಿಶೇಷವಾದಂಥ ವ್ಯಕ್ತಿ ಇದ್ದಾರೆ. ಅವರು ಎಚ್ ರಾಮಚಂದ್ರಯ್ಯ. ಕನ್ನಡ ಚಳವಳಿ, ರಾಜಕಾರಣ, ಹೋರಾಟ ಎಲ್ಲವನ್ನ ಕೂಡ ಒಂದು ಮಗ್ಗಲಿನಲ್ಲಿ ಹಾದು ಬಂದಂತಹ ಅವರಿಗೆ ಒಂದು ಪೆಟ್ ನೇಮ್ ಇದೆ, ದಾಡಿ ರಾಮಚಂದ್ರ ಅಂತೇಳಿ. ಬಹಳ ದೊಡ್ಡ ದೊಡ್ಡ ನಾಯಕರ ಜೊತೆ ಒಡನಾಡಿದಂತಹ ದಟ್ಟವಾದಂಥ ಅನುಭವ ಇದೆ. ಬೆಂಗಳೂರು ಅವರ ದೃಷ್ಟಿಯಲ್ಲಿ ಹೇಗಿತ್ತು, ಇವತ್ತು ಹೇಗಾಗಿದೆ, ಅವರ ಹೋರಾಟದ ಜಾಡು ಯಾವ ರೀತಿ ಹಾದು ಬಂತು ಅನ್ನೋದನ್ನೆಲ್ಲ ಅವ್ರ ಹತ್ರನೇ ಮಾತಾಡ್ತಾ ಕೇಳೋಣ. ರಾಮಚಂದ್ರಯ್ಯ ಸರ್, ನಮಸ್ತೆ, ಕಾರ್ಯಕ್ರಮ ಸ್ವಾಗತ ನಿಮಗೆ. ಚೆನ್ನಾಗಿದ್ದೀರಲ್ಲ? ಚೆನ್ನಾಗಿ. ನೋಡಿ, ಇವತ್ತು ನಿಮಗೆ ಪ್ರಾಯ ಎಷ್ಟಾಗಿದೆ ಈ ಹೊತ್ತಿಗೆ? 71ಕ್ಕೆ ಹೌದು, ಕಾಲಿಡ್ತೇವೆ. 71 ವಯಸ್ಸಿನಲ್ಲೂ ಹೋರಾಟದ ಕಸುವನ್ನು ಇಟ್ಕೊಂಡಿದ್ದೀರಿ ಅಲ್ವಾ ಸರ್? ಹೆಂಗೆ ನಿಮ್ಮ ಕನ್ನಡ ಪರವಾದಂಥ ಹೋರಾಟ, ಅಥವಾ ಈಗ ಸಂಗೊಳ್ಳಿ ರಾಯಣ್ಣನಿಗೆ ಸಂಬಂಧಪಟ್ಟಂಥ ಏನು ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದವರು, ಮುತ್ತಪ್ಪರಯ್ಯವು ಅಂಥವ್ರ ಜೊತೆ ಒಡನಾಡಿದವರು, ನಿಮ್ಮ ಕನ್ನಡದ ಚಳುವಳಿ ಹೆಂಗೆ ಶುರುವಾಯಿತು, ಮತ್ತು ನಿಮ್ಮ ಹಿನ್ನೆಲೆ ಏನು, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ನಾನು 1969 ವಿದ್ಯಾರ್ಥಿ ದಶೆಯಲ್ಲಿ ಇದ್ದಾಗಲೇ ನಾನು ವಾಟಾಳ್ ನಾಗರಾಜ್ ಅವರ ಭಾಷಣ, ಅವ್ರ ಶೈಲಿ, ಅವ್ರ ಹೋರಾಟಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪ್ರೇರಣೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಏನು ನಮ್ಮ ಶ್ರೀರಾಮ್ಪುರದ ಹತ್ರ ಒಂದು ರೈಲು ತಡೆ ಚಳುವಳಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಕೂಡ ಪಾಲ್ಗೊಂಡು ಅಲ್ಲಿಂದ ಪ್ರೇರೇಪಿತನಾಗಿ ಒಂದ್ ಕಡೆ ವಿದ್ಯಾಭ್ಯಾಸ, ಒಂದ್ ಕಡೆ ಹೋರಾಟ, ಯಾವಾಗ ಅಲ್ಲಿ ಹೋರಾಟ ಮಾಡ್ತಾರೋ ಆ ಟೈಮ್ನಲ್ಲಿ ನಾವು ಅಲ್ಲಿ ಇರ್ತಿದ್ವು ಹಾಜರಾಗಿ. ನೀವು ಅಂದ್ರೆ ನಿಮ್ಮ ಊರು ಯಾವುದು? ಬೆಂಗಳೂರೇನಾ? ನಮ್ದು ಕೊಡಿಗೇಳ್ಳಿ ಅಂತ, ತ್ಯಾಮಗೊಂಡ್ಲ ಹತ್ರ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಗ್ರಾಮಾಂತರ ಜಿಲ್ಲೆ. ಶಾಲಾ ದಿನದಲ್ಲೇ ಹೋರಾಟಗಳಿಗೆ ಬಂದ್ರಿ? ಶಾಲೆ ಅಂದ್ರೆ ನಾವು ಪ್ರಾಥಮಿಕವಾಗಿ ಹಳ್ಳಿಯಲ್ಲೇ ನಮ್ಮ ಕೊಡಿಗೇಳ್ಳಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ತದನಂತರ ದೊಡ್ಡಬೇಲಿನಲ್ಲಿ ಪ್ರೌಢ ಶಿಕ್ಷಣ, ತದನಂತರ ಮಲ್ಲೇಶ್ವರಂ 18ನೇ ಕ್ರಾಸ್ನಲ್ಲಿ ಇರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆ. ಅಂತ ಮಲ್ಲೇಶ್ವರಂ ಅಂತ ಹೇಳಿದ್ರೆ ಒಂಥರ ಚಳವಳಿಗಳ, ಆ ಚಳವಳಿಕಾರರು ಇರುವಂತ ಜಾಗ ಇದ್ದಾಗ. ಹೌದೌದು, ಅದರಲ್ಲೂ ವಿಶೇಷವಾಗಿ ಶ್ರೀರಾಮ್ಪುರ, ನಮ್ಮ ಕಬ್ಬನ್ಪೇಟೆ, ಈ ತರ ದೊಡ್ಡ ಅದು ಮಾಗಡಿ ರೋಡ್, ಅಗ್ರಹಾರ, ಇವೆಲ್ಲ ಹಳೇ ಏರಿಯಾಗಳು ಸರ್. ಈ ಶ್ರೀರಾಮ್ಪುರ ಅಂತ ಹೇಳಿದ್ರೆ ಒಂಥರ ರೌಡಿಸಮ್ ಏರಿಯಾ ಅಂತ. ಹೌದೌದು, ಅಲ್ಲಿ ಎಲ್ಲ ಭಾಷಿಕರು, ಬೇರೆ ಪರಭಾಷಿಕರೆಲ್ಲ ಇದ್ರು, ತಮಿಳ್ನವರು ಎಲ್ಲ ಮಿಕ್ಸ್ ಇದ್ರು. ಅಲ್ಲಿ ಅವಾಗ ಘರ್ಷಣೆಗಳು ಆಗೋದು ಸಹಜ, ರೌಡಿಸಮ್ ಆಗ್ತಾ ಇತ್ತು. ಶ್ರೀರಾಮ್ಪುರ ಕಿಟ್ಟಿ, ಹೌದು ಅಲ್ವಾ? ನೀವು ನೋಡಿದಾರೆ? ನೋಡಿದ್ದೀನಿ. ಹೆಂಗೆ ಆ ಮನುಷ್ಯ? ಪಾಪ ಒಳ್ಳೆ ಮನುಷ್ಯ, ಅದ್ರಲ್ಲಿ ಏನಿಲ್ಲ. ಸಂದರ್ಭ ಅಲ್ಲಿ ಕರ್ಕೊಂಡೋಗಿ ಹಂಗೆ ಮಾಡ್ಬಿಟ್ಟಿರ್ತದೆ. ರೌಡಿ ಆಗ್ಲಿಕ್ಕೆ ಒಂದು ಸಂದರ್ಭ. ಕನ್ನಡದ ಹೋರಾಟ ನೀವು ರೈಲ್ವೆ ಹೋರಾಟದ ಮೂಲಕ ಶುರು ಮಾಡ್ಕೊಂಡ್ರಿ, ಆಮೇಲೆ ಮುಂದೆ ಹೆಂಗ್ ಬರೀತು? ಮುಂದೆ ಅಲ್ಲಿಂದ ತದನಂತರ ನಮ್ಮ ನಾರಾಯಣ ಕುಮಾರ್ ಅಂತ, ಜಿ ನಾರಾಯಣ ಕುಮಾರ್ ಕನ್ನಡ ಚಳವಳಿ ನಾಯಕರಿದ್ರು. ಅವರ ಜೊತೆಯಲ್ಲಿ ಬಹಳ ವರ್ಷಗಳ ನಾನು ಒಡನಾಟದಲ್ಲಿ ಇದ್ದು ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ದೆ. ಯಾವ ಸಂಘಟನೆ, ಯಾವ? ಅದು ಕನ್ನಡ ಚಳವಳಿ ಕೇಂದ್ರ ಸಮಿತಿ ಅಂತ. ಯಾರ್ಯಾರಿದ್ರು ಅದರಲ್ಲಿ ಸರ್? ಅದರಲ್ಲಿ ವಾಟಾಳ್ ನಾಗರಾಜು, ಜಿ ನಾರಾಯಣ ಕುಮಾರ್ ಅವರು, ಪ್ರಭಾಕರ್ ರೆಡ್ಡಿ ಅವರು, ಶಾಸಕರಾದ್ರು. ಹೌದು, ಸಂಜೀವಪ್ಪ ಅಂತ, ಆಮೇಲೆ ಸಂಪಂಗಿ ಅಂತ, ಇನ್ನು ಹಲವಾರು. ಜಾಣಗೆರೆ ಅವರ ಆಗ ಹೋರಾಟದಲ್ಲಿ ಇರ್ಲಿಲ್ವಾ? ಜಾಣಗೆರೆ ಅವಾಗ ತಾನೇ ಬರ್ತಾ ಸನ್ನಿವೇಶ. ಅವರು ಸಾಹಿತಿಗಳು, ಪತ್ರಕರ್ತರಾಗಿದ್ರು. ತದನಂತರ ಅವರು ಚಳುವಳಿಗೆ ಧುಮುಕಿ ವಾಟಾಳ್ ನಾಗರಾಜು ಅವರೆಲ್ಲ ಒಟ್ಟೊಟ್ಟಿಗೆನೆ ಕೆಲಸ ಮಾಡಿದಂಥ ದಿನಗಳು. ಆ ದಿನಗಳಲ್ಲೂ ನಾವು ಸಹ ಜಾಣಗೆರೆಯವ್ರಿಗೂ ನಮಗೂ ಬಹಳ ಸಂಬಂಧ. ಅವರು ಅಂದ್ರೆ ನಮ್ ಗುರುಗಳಿದ್ದಂಗೆ. ಈ ಕನ್ನಡ ಪರ ಚಳುವಳಿ ಆಗ್ಲಿ, ಇನ್ನೊಂದು ಕನ್ನಡದ ಬಗ್ಗೆ ಕಾಳಜಿ, ಗಡಿ, ನೆಲ, ಜಲ, ಇದ್ರ ಬಗ್ಗೆ ಹೋರಾಟ ಮಾಡೋದು, ಈಗ ಮಾಡ್ಬೇಕಣಪ್ಪ, ಆಗ ಮಾಡ್ಬೇಕಣಪ್ಪ ಅಂತೆಲ್ಲ ಹೇಳುವಂತ ಆಡು ಭಾಷೆಯಲ್ಲಿ ಹೇಳೋರು. ಹಳ್ಳಿಗೆ ಭಾಷೆನಲ್ಲಿ ನಾವು ಆಗಿರ್ಬೇಕು, ನೀವೀಗಿರ್ಬೇಕು, ಇದನ್ನೆಲ್ಲ ನೀವು ಮುಂದಿನ ದಿನಗಳ ಯುವ ಪೀಳಿಗೆ ಹಾಗೆ ಅಂತ ನಮಗೆ ಒತ್ತಾಯಿಸ. ಹೌದು ಸರ್. ಈಗ ನೀವು ಇದ್ದ ಅಂದ್ರೆ ನಿಮ್ಮ ಚಳವಳಿ ಆರಂಭವಾದಂಥ ಕಾಲದಲ್ಲಿ ಬೆಂಗಳೂರು ಹೆಂಗಿತ್ತು,
ಇವತ್ತು ಹೆಂಗಿದೆ, ಇವತ್ತು ಹೆಂಗೆಂಗೋ ಇದೆ, ಅವತ್ತು ತುಂಬಾ ಕೆರೆಗಳು ನಾವು ಹೌದು ಅಲ್ವಾ? ಹೌದು, ನೀವು ಹೇಳಿದ ಕೆರೆಗಳು ಬಂತಲ್ಲ, ಈಗ ಕೆರೆಗಳು ನಾ ಕಂಡಂತೆ ನನ್ನ ವಯಸ್ಸಿನಲ್ಲಿ ನಾನು ನೋಡಿದಂಥ ಕೆರೆಗಳು, ಕೆಂಪೇಗೌಡರು ಕಟ್ಟಿಸಿದಂಥ 5 ಕೆರೆಗಳು. ಓಕೆ. ಒಂದು ಇವತ್ತು ಬೆಂಗಳೂರು ಬಸ್ ನಿಲ್ದಾಣ ಆಗಿದೆಯಲ್ಲ, ಕೆಂಪೇಗೌಡ ಬಸ್ ಸ್ಟ್ಯಾಂಡ್, ಅದು ಕೆಂಪಮ್ಮ ಅವ್ರ ಮನೆ ದೇವರ ಹೆಸರಲ್ಲಿ ಕೆಂಪಾಂಬುದಿ ಕೆರೆ ಅಂತ ಕಟ್ಟಿಸಿದ್ರು. ದೊಡ್ಡ ಕೆರೆ ಇತ್ತು ಸರ್? ದೊಡ್ಡ ಕೆರೆ, ದೊಡ್ಡ. ನೀವು ನೋಡಿದ್ರ ಆ ಟೈಮ್? ನಾನು ನೋಡಿದ್ದೀನಿ. ಓಕೆ, ನೀವು ಆ ಕೆರೆಗಳನ್ನ ನೋಡಿದವರು? ನೋಡಿದ್ದನ್ನೇ ಹೇಳ್ತಾ ಇರೋದು. ಈಗ ಬಸ್ ಸ್ಟ್ಯಾಂಡ್ ಆಗಿದೆ. ನೀವು ಇದು ಕೇಳಿದ್ ಒಳ್ಳೇದಾಯ್ತು. ಇವತ್ತು ಬಸ್ ಸ್ಟ್ಯಾಂಡ್ ಆಗಿದೆ. ಎಷ್ಟೋ ಜನ ಯುವ ಪೀಳಿಗೆಗೆ ಎಲ್ಲಿ ಏನಿತ್ತು ಗೊತ್ತಿಲ್ಲ. ಹೌದು. ಅದಾದ್ಮೇಲೆ ಈ ಕೆಂಪೇಗೌಡರು ಬೆಂಗಳೂರು ಕಟ್ಟುವಾಗ ಒಂದು ಧರ್ಮವಾಗಿ ನಡೀಬೇಕು ಅಂತ ವಿಚಾರ ಬಂದಾಗ ಅವರು ಅಲ್ಲೂ ಒಂದು ಕೆರೆ ಕಟ್ಟಿಸ್ತಾರೆ. ಧರ್ಮರಾಯನ ದೇವಸ್ಥಾನದಿಂದ ಅಲ್ಲಿಗೆ ಪೂಜೆ ಪುರಸ್ಕಾರ. ಅದು ಇದು ಆವಾಗಲೇ ಕೆಂಪೇಗೌಡರು ಕಟ್ಟಿದಂಥದ್ದೇ. ಅಲ್ಲಿ ಧರ್ಮಾಂಬುದಿ ಕೆರೆ ಅಂತ ಕಟ್ಟಿಸ್ತಾರೆ. ಧರ್ಮಾಂಬುದಿ ಕೆರೆ ಬೆಂಗಳೂರಿನಲ್ಲೇ. ಅದು ಇವತ್ತೇನಾಗಿದೆ, ನೀವೆಲ್ಲ ನೋಡಿದಂಗೆ ಅದು ಕಂಠೀರವ ಸ್ಟೇಡಿಯಂ ಆಗಿದೆ. ಓಕೆ. ಕೆಂಪಾಂಬುದಿ ಕೆರೆ ಬಸ್ ಸ್ಟ್ಯಾಂಡ್ ಆಯ್ತು, ಧರ್ಮಾಂಬುದಿ ಕೆರೆ ಕಂಠೀರವ ಸ್ಟೇಡಿಯಂ ಆಯ್ತು. ಓಕೆ. ಅದು ತದನಂತರ ಇವರ ಸ್ನೇಹಿತರಾಗಿ ಜಕ್ರಾಯ ಅಂತ ಒಬ್ಬರಿದ್ದು. ಅಂದ್ರೆ ಕೃಷ್ಣದೇವರಾಯನ ಕಾಲದಲ್ಲಿ ಇವರ ಆತ್ಮೀಯ ಸ್ನೇಹಿತರು ತೀರೋದ ಮೇಲೆ ಆ ಕೆರೆಗೆ ಜಕ್ರಾಯನ್ ಕೆರೆ ಅಂತ ಇಟ್ಟು. ಎಲ್ಲಿತ್ತದು? ಅದು ಇವತ್ತು ನಮ್ಮ ರೈಲ್ವೆ ಪ್ಯಾರಲ್ ರೋಡ್ ಇದು ಏನಿದೆ, ಮಂತ್ರಿ ಮಾಲ್ ಪಕ್ಕದಲ್ಲಿ ಇವತ್ತು JDS ಆಫೀಸ್ ಇದೆ. ಅದು ಜಕ್ರಾಯನ್ ಕೆರೆ. JDS ಆಫೀಸು ಹಿಂದೆ ದೊಡ್ಡ ಕೆರೆ ಆಗಿತ್ತು. ಮತ್ತೆ ಆ ತರ ಅಂದ್ರೆ ಸರ್ ಬೆಂಗಳೂರಿನಲ್ಲಿ ಜಲಕ್ಷಾಮವೇ ಇರಲಿಲ್ಲ ಆ ಕಾಲದಲ್ಲಿ. ಅವ್ರು ಮಾಡಿದ ಉದ್ದೇಶನೇ ಪೂರ್ವ ನಿಯೋಜಕವಾಗಿ ಹಿಂಗೆ ಇರಬೇಕು. ಕಾವೇರಿ ವಾಟ್ರು ಬೆಂಗಳೂರಿಗೆ ಬರಕ್ ಶುರುವಾಗಿ ಎಷ್ಟು ವರ್ಷ ಆಯ್ತು? ಅದು ಸುಮಾರು ಬಹಳ ವರ್ಷಗಳ ಹಿಂದೆನೆ ಆಯ್ತು. ಗುಂಡೂರಾವ್ ಕಾಲದಲ್ಲಿ 2ನೇ ಹಂತದ ಒಂದು ಅಭಿವೃದ್ಧಿ ನೀರಾವರಿ. ಅದರಿಂದ ಬೆಂಗಳೂರಿಗೆಲ್ಲ ಸಮರ್ಪಕವಾಗಿ ನೀರು ಸಿಗುವಂತ ಅವಕಾಶ. ಇಲ್ದಿದ್ರೆ ಬೆಂಗಳೂರಿನಲ್ಲಿ ಆ ಕೆರೆಗಳನ್ನೇ ನೆಚ್ಕೊಂಡಿತ್ತು. ಅವ್ರ ಉದ್ದೇಶ ಪಟ್ಟಣ ಕಟ್ಟುವಾಗಲೇನೆ ಇಷ್ಟು ಕೆರೆ ಮಾಡಿದ್ರೇನೆ ಈ ಜನಸಂಖ್ಯೆ, ಅದು 4 ಏನು ಗೋಪುರಗಳು ಹಾಕಿದ್ರಲ್ಲ ಕೆಂಪೇಗೌಡರು, ಆ ಚೌಕಟ್ಟಿಗೆ ಮಾತ್ರ ಇದು ಬೆಂಗಳೂರು ಎಲ್ಲವೂ ಸೌಲಭ್ಯ ಸಿಗ್ಲಿ ಅಂತಾನೆ ಮಾಡಿದ್ದು. ಬಹಳ ಉದಾತ್ತ ಯೋಚನೆ. ಇವತ್ತು ಕೆರೆಗಳು ಬಹಳ ಕಡಿಮೆ ಆಗಿದೆ. ಬಹಳ ಕಡಿಮೆ. ಲ್ಯಾಂಡ್ ಅಕ್ವೈರ್ ಆಗ್ತಾ ಇದೆ. ಕೆರೆಗಳನ್ನೇ ನುಂಗ್ಬಿಡ್ತಾ ಇದ್ದಾರೆ. ಅದ್ರಲ್ಲಿ ಪೊಲಿಟಿಷಿಯನ್ಸ್ ಇದ್ದಾರೆ. ನೀವು ನಿಮ್ಮ ಹೋರಾಟ ಈ ಕೆರೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಯಾವ್ದಾದ್ರು ಮಾಡಿದೀರಾ? ಉಳಿಸುವ ನಿಟ್ಟಿನಲ್ಲಿ ಬೇರೆಯವರು ನಮ್ಮ ಹಿರಿಕರೆಲ್ಲ ಮಾಡ್ತಾ ಬಂದಿದ್ರು. ನಾವು ಜೊತೆಲಿ ಸೇರ್ಕೊಂಡು ಕೆಲಸ ಮಾಡ್ತೀವಿ. ಅದಾದ ನಂತರ ಇನ್ನೂ 1-2 ಕೆರೆಗಳು ಅಂದ್ರೆ ಸಿದ್ದಿಕಟ್ಟೆ ಅಂತ ನಮ್ಮ ಹಲಸೂರು ಕೆರೆ ಇದೆಯಲ್ಲ, ಅದು ಅವರ ಬಂಧುಗಳ ಹೆಸರಲ್ಲಿ ಒಂದು ಮಾಡಿದ್ರು. ಈಗ ಸ್ವಲ್ಪ ಉಳ್ಕೊಂಡಿದೆ. ಅಷ್ಟು ದೊಡ್ಡ ಗಾತ್ರದಿಂದ ಇಷ್ಟೊಂದು ಬಂದಿದೆ, ಉಳ್ಕೊಂಡಿದೆ. ಅದ್ರ ಜೊತೆ ಇನ್ನು ಹಲವಾರು ಕೆರೆಗಳನ್ನೆಲ್ಲ ಇವತ್ತು ಏನಾಗಿದೆ ಅಂತ ನಿಮ್ಗೆಲ್ಲ ಸಾರ್ವಜನಿಕರು. ವರ್ತೂರು ಕೋಡಿ ಕೆರೆ ಎಲ್ಲ ಇತ್ತಲ್ಲ, ಅದು ದೊಡ್ಡದೆ. ಅಂತವೆಲ್ಲ ಈಗ ಒತ್ತುವರಿ ಮಾಡ್ಕೊಂಡೆಲ್ಲ ಇದಾಗಿದೆ. ಮತ್ತೆ ಸ್ಯಾಂಕಿ ಟ್ಯಾಂಕ್ ಒಂದು ಹಾಗೆ ಉಳಿದಿದೆ. ಓಕೆ ಸರ್, ಈಗ ಕನ್ನಡದ ಹೋರಾಟ ಅವತ್ತಿಗೂ ಇವತ್ತಿಗೂ ತುಲನೆ ಮಾಡೋದಾದ್ರೆ ಅವತ್ತು ಏನು ಸವಾಲಿತ್ತು ಕನ್ನಡದ ಭಾಷೆಯ ಕುರಿತಾಗಿ? ಅಥವಾ ಹೋರಾಟ ನಾವೊಂದು ಲೀಡರ್ ಆಗಬೇಕಂತಾನೆ ಹೋರಾಟ ಕಟ್ಟಿದ್ರೆ, ಅಥವಾ ನಿಜವಾದ ಸಮಸ್ಯೆ ಕನ್ನಡದ ಮೇಲೆ ಇತ್ತ? ಅಲ್ಲ, ಸಮಸ್ಯೆ ಬಂದಿದ್ದೇ ಅಲ್ಲಿ. ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡುವಂತ ಆ ಹಂತಕ್ಕೆ ತಲುಪ್ತಾ ಇದ್ರು ಜನ. ಅಂದ್ರೆ ರಾಜಕಾರಣ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿಬಿಟ್ರೆ ಆ ತರ ಇತ್ತು. ಅದರಲ್ಲೂ ತಮಿಳಿಗರು ಜಾಸ್ತಿ, ಆಂಧ್ರದವರು ಎಲ್ಲರೂ ಇದ್ದಾರೆ. ನಾವ್ಯಾಕೆ? ಹೌದು, ಅದಕ್ಕೆ ಇದು ಕೇಂದ್ರಾಡಳಿತ ಮಾಡ್ಬೇಕು ಅಂತ ಅವಾಗ ವಟಾಳ್ ನಾಗರಾಜ್ ಅವರು ಅವತ್ತಿನ ಹೋರಾಟಕ್ಕೆ ಅವರು ಸಮರ್ಥರಿದ್ರು. ವಟಾಳ್ ನಾಗರಾಜಿಗೆ ಎಷ್ಟು ಪ್ರಾಯ ಈಗ? ಅವರು ವಯಸ್ಸು ಹೇಳಿಲ್ಲ, ನಾನು ತಿಳಿದಂಗೆ ಅವರು 90-92 ಆಗಿದೆ. ಏನ್ ಸರ್ ಅವರು ಇವತ್ತು ನಿನ್ನೆ ಮೊನ್ನೆ ನೋಡ್ತಿದ್ದೆ ನಾವು ಹೋರಾಟದ ಏನು ಈಗಲೂ ಇದೆ. ವಯಸ್ಸು ಒಂದು ಚೂರು ಕಡಿಮೆ ಆಗಿಲ್ಲ. ವಟಾಳ್ ನಾಗರಾಜ್ ವ್ಯಕ್ತಿಗತವಾಗಿ ಹೇಗೆ? ನಾನು ತಿಳಿದಂಗೆ ಅವರು ಹೋರಾಟಕ್ಕೆ ಹುಟ್ಟಿದಂತ ಮನುಷ್ಯ ಅಂತ ನಾವಾದ್ರೂ ಭಾವಿಸ್ಬೋದು. ಯಾಕೆಂದ್ರೆ ಅವ್ರು ಬೇರೆ ಯಾವುದಿಲ್ಲ. ನಾನ್ ಕಂಡಂತೆ ಗುಂಡೂರಾಯರ ಜೊತೆ ನಾವೆಲ್ಲ ಒಟ್ಟೊಟ್ಟಿಗೆ ಹೋದಾಗ ನನ್ನ ಮುಂದೆ ಹೇಳಿದ್ರು, ಅವ್ರನ್ನ ಮುಖ್ಯಮಂತ್ರಿ ಮಂತ್ರಿ ಮಾಡ್ತೀನಿ ಬನ್ನಿ ಅಂತ. ಮುಖ್ಯಮಂತ್ರಿ ಆದ ಕಾಲದಲ್ಲಿ ಗುಂಡೂರಾವ್ ಮುಖ್ಯಮಂತ್ರಿ ಆದ ಕಾಲದಲ್ಲಿ ವಟಾಳ್ ನಾಗರಾಜ್ಗೆ ಆಫರ್ ಕೊಟ್ಟಿದ್ರು, ಹೌದು ಬಾ ಮಂತ್ರಿ ಮಾಡ್ತೀನಿ ಅಂತ. ಖಂಡಿತ ಬರ್ಲಿಲ್ಲ. ಅದು ನಮ್ಮ ಸಮ್ಮುಖದಲ್ಲಿ ನಾವೆಲ್ಲ. ಆದ್ರೆ ನಾಗರಾಜ್ ಒಪ್ಲಿಲ್ಲ ಅವಾಗ. ನಾನು ಕನ್ನಡದಲ್ಲೇ ಅಷ್ಟೇ. ಏನ್ ಸರ್ ಇದು ಗ್ರೇಟ್. ವಟಾಳ್ ನಾಗರಾಜ್ ಗ್ರೇಟ್. ಅಂದ್ರೆ ಕನ್ನಡದ ಹೋರಾಟ, ಕನ್ನಡದ ಚಳವಳಿ, ಕನ್ನಡ ಅಂತ ಹೇಳಿದ್ರೆ ವಟಾಳ್ ನಾಗರಾಜ್ ಚಳವಳಿ ಅಂತ ಹೇಳಿದ್ರೆ ಅದು ವಿಭಿನ್ನವಾದ ಶೈಲಿಯ ಚಳವಳಿ ಅಂತ ಹೇಳಿದ್ರೆ ವಟಾಳ್ ನಾಗರಾಜ್ ಅವರು ಎಂತಹ ಆಫರ್ಗಳನ್ನು ಕೂಡ ಕೇವಲ ಕನ್ನಡಕ್ಕೋಸ್ಕರ ತಿರಸ್ಕರಿಸ್ತಾ ಇದ್ರು ಅನ್ನೋದು ರಾಮಚಂದ್ರಯ್ಯ ಅವರು ಹೇಳ್ತಿದ್ರು. ಹೇಳಿ ಸರ್. ಅಕ್ಷರ ಸತ್ಯ ಅದು. ಯಾಕೆಂದ್ರೆ ಅವರು ಕನ್ನಡಕ್ಕಾಗಿ, ಕನ್ನಡದ ಜನರಿಗೋಸ್ಕರನೇ ನನ್ನ ಜೀವನ ಪರ್ಯಂತರ ಇರ್ತೀನಿ ಅಂತಾನೆ ಹೇಳಿದ್ರು. ಸರ್, ನಿಮ್ಮ ಹೋರಾಟದ ಜಾಡಿನಲ್ಲಿ ನಿಮ್ಮ ಮೇಲೆ ಯಾವತ್ತಾದರೂ ಅಟ್ಯಾಕ್,
ಅಥವಾ ನಿಮ್ಮನ್ನು ಜೈಲಿಗೆ ಹಾಕಿರುವಂಥದ್ದು, ಅರೆಸ್ಟ್ ಮಾಡಿರುವಂಥದ್ದು, ನಿಮ್ಗೆ ಥ್ರೆಟ್ ಬಂದಿರುವಂಥದ್ದು? ಯಾಕಂದ್ರೆ ನೀವು ಒಂಥರ ಈ ಚಿರತೆ ಥರ ಅಂದರೆ ನುಗ್ತಾ ಇದ್ದೀರಿ ಹೋರಾಟಕ್ಕೆ ಅವಾಗ ಅಂತ ಕೇಳಿದ್ದೀನಿ. ಯಾಕಂದ್ರೆ ನಿಮ್ಮ ಕಾಲದ ಹೋರಾಟವೇ ಬೇರೆ, ಇದು ವಾಟ್ಸಪ್ ಇನ್ಸ್ಟಾಗ್ರಾಮ್ ಹೋರಾಟ. ಆ ಕಾಲದಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ನಿಂತು ಫೈಟ್ ಮಾಡೋದು. ಅವಾಗೆಲ್ಲ ಹೋರಾಟಗಾರರಿಗೆ ಸ್ವಲ್ಪ ಥ್ರೆಟ್ ಅಂದ್ರೆ ಹೌದು, ಅಲ್ಲೆಲ್ಲೇ ಮಾತಾಡ್ಕೊಂಡವ್ರು. ಇದು ಮುಂದೆ ಯಾರು ಮಾತಾಡ್ತಿರ್ಲಿಲ್ಲ, ಹಿಂದೆಗಳು ಚರ್ಚೆ ಆಗೋದು, ನಮ್ಮ ಕಿವಿ ಮಾತು ಬರೋವು. ಈಗಾದ್ರೆ ವಾಟ್ಸಪ್ ಸಂಸ್ಕೃತಿ ಇದೆ, ತಕ್ಕಂತ ಎಲ್ಲ ಬಂದ್ಬಿಡ್ತದೆ. ಆಗ ಆ ಥರ ಅಲ್ಲ, ಈ ತೆರೆಮರೆಯಲ್ಲಿ ಮಾತಾಡ್ಕೊಂಡಿದ್ದು ಸಹಜ. ಅಟಲ್ ನಾಗರಾಜ್ ಅವ್ರಿಗೂ ಮಾಡಿದ್ದಾರೆ, ಜಿ ನಾರಾಯಣ್ ಕುಮಾರ್ಗೂ ಮಾಡಿದ್ದಾರೆ. ಇದೆಲ್ಲ ಹಿಂದಿನ ಇದರಲ್ಲಿ ಅವೆಲ್ಲ ನಡೆದಿದೆ. ಅದು ಯಾರು ಮುಟ್ಟಕ್ಕಾಗಿಲ್ಲ. ಯಾಕೆಂದ್ರೆ ಕನ್ನಡಿಗರ ಒಂದು ಹಿಂದೆ ಅವರ ಪಡೆ ಇತ್ತು. ಆ ಪಡೆ ಇರೋದಾಗ ಯಾರು ಕೈ ಹೆದರ್ತಾ ಇದ್ರು. ಸರ್, ಕನ್ನಡದ ಒಂದು ಸಾರಸ್ವತ ಜಗತ್ತು ಅಂದ್ರೆ ಒಂದು ಕಲಾ ಕುಟುಂಬ ತಮ್ಮದು ಅಂತ ಕೇಳಿದ್ದೀನಿ. ಯಾರ್ಯಾರಿದ್ರು ಕಲಾವಿದರು ನಿಮ್ಮ ಕುಟುಂಬದಲ್ಲಿ? ನಾವು, ನಮ್ಮ ತಾತ ಅವತ್ತಿನ ಕಾಲದಲ್ಲಿ ಶನಿದೇವರ ಕಥಾ ಶ್ರವಣ, ಹರಿಕಥೆ ಹೇಳ್ತಾರೆ. ಏನಂದ್ರೆ ಸಿಂಹಣ್ಣೆ ಬಿಟ್ಟು ಇಟ್ಕೊಂಡು ಎಲ್ಲ ಒಂದ್ ಕಡೆ ಕುಂತ್ಕೊಂಡು ಕತೆ ಓದ್ಬಿಡೋದು, ದೇವರ ಒಂದು ಆ ರೀತಿ ಮಾಡ್ತಲೇ ಬಂದ್ರು ಹಳ್ಳಿಲೆಲ್ಲ ಹೋಗಿ. ತದನಂತರ ನಮ್ಮ ತಂದೆ ಅವರು ಸಹ ಅವಾಗ ಸಂಗೀತ ಪಕ್ಕವಾದ್ಯಗಳೆಲ್ಲ ಬಂತು. ಅದಕ್ಕೆ ಮುಂಚೆ ಬರೀ ಪುಸ್ತಕದಲ್ಲಿರೋದ ಕತೆ ಓದ್ಕೊಂಡು ಕಾಲ ಕಳೆದಂಥದ್ದು. ಅದಾದ್ಮೇಲೆ ನಮ್ಮ ತಂದೆಯವರು ಹರಿಕತೆ ಮಾಡುತ್ತಾ ಇರ್ಬೇಕಾದ್ರೆ ನಾನು ಸಹ ಹಾರ್ಮೋನಿಯಂ ವಾದಕ, ಅದಕ್ಕೆ ಪಕ್ಕವಾದ್ಯಕ್ಕೆ ನಾನು ಸಹ ಇದ್ದೆ. ತದನಂತರ ನಮ್ಮ ತಂದೆ ತಿರೋದ್ಮೇಲೆ ನಮ್ಮ ತಮ್ಮ, ಮೊದಲನೇ ತಮ್ಮ ಕರಿಬಸವಯ್ಯ ಅಂತ. ಕರಿಬಸವಯ್ಯ ಬಹಳ ದೊಡ್ಡ ನಟರು. ಹೌದೌದು, ಸಿನಿಮಾ ನಟರು, ರಂಗಭೂಮಿ, ಧಾರಾವಾಹಿ, ಸಿನಿಮಾ ನಟರು. ಅವ್ರು ನಿಮ್ಮ ತಮ್ಮನ ಸ್ವಂತ ತಾಯಿ? ಓಹೋ, ಒಂದೇ ತಾಯಿ ತೀರೋದ್ರು. ಅವರು ಕಾಲವಾದ ನಂತರ ಈ ಶನಿದೇವರ ಪಟ್ಟಣ ಬಿಡಬಾರ್ದು ನಮ್ಮ ಕುಟುಂಬದಲ್ಲಿ ಅಂತ, ಈಗ ನನ್ನ ತಮ್ಮ ಇನ್ನೊಬ್ರು ತ್ಯಾಗರಾಜ್ ಅಂತ, ಅವರು KSSIDCಯಲ್ಲಿ ಉಪಾಧ್ಯಕ್ಷರಾಗಿ ನೌಕರ ಸಂಘಕ್ಕೆ ಅವರು ಕೆಲಸ ಮಾಡ್ಕೊಂಡು ಜೊತೆಗೆ ಈ ಒಂದು ಕಥಾ ಕಾಲ ಇದನ್ನ ಮುಂದುವರಿಸ್ತಿದ್ದಾರೆ. ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಮಗ ಏನ್ ಮಾಡ್ತಾರೆ? ನಮ್ಮ ಮಗ ಕೈಗಾರಿಕೋದ್ಯಮಿ ಆಗಿದ್ದಾರೆ. ಈಗಿನ ಇದರಲ್ಲಿ ಪೀಣ್ಯ ಕೈಗಾರಿಕಾ ಸಂಘದಲ್ಲಿ ಅಧ್ಯಕ್ಷರು ಸಹ ಆಗಿದ್ದಾರೆ. ಇವಾಗ ಕಾಶ್ಯದಲ್ಲಿ ಇದ್ದಾರೆ. ಜೊತೆಗೆ FKCC ಚೇಂಬರ್ ಆಫ್ ಕಾಮರ್ಸ್ ಅದರಲ್ಲಿ ಡೈರೆಕ್ಟರ್ ಆಗಿದ್ದಾರೆ. ಹಲವಾರು ದೊಡ್ಡ ಮಗ, ಎರಡನೇ ಮಗ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ನಮ್ಮ ಮನೆ ಹತ್ರ ಕಚೇರಿ ಇಟ್ಕೊಂಡು ಇದ್ದಾರೆ. ಸರ್, ಈಗ ನಿಮ್ಮ ಕಾಲದಲ್ಲೇ ಪ್ರಭಾಕರ್ ರೆಡ್ಡಿ ಅಂತವರು ಶಾಸಕರಾದ್ರು, ಅಟಲ್ ನಾಗರಾಜ್ ಸಾಹೇಬ್ರು ಶಾಸಕರಾದ್ರು. ಆದ್ರೆ ನೀವು ರಾಜಕಾರಣಕ್ಕೆ ಹೋಗ್ಲಿಲ್ವಾ? ನಿಮ್ಗೆ ದೇವರಾಜ್ ಅರಸು ಅವ್ರ ಸಂಪರ್ಕ ಇತ್ತು ಅಂತ ಕೇಳಿ. ಹೌದೌದು, ದೇವರಾಜ್ ಅವ್ರ ಸಂಪರ್ಕ ಅಂದ್ರೆ 1977ರಲ್ಲಿ ಏನು ನಮ್ಮ ಚಿಕ್ಕಮಗಳೂರು ಎಲೆಕ್ಷನ್ ಆಯ್ತಲ್ಲ, ಇಂದಿರಾ ಗಾಂಧಿ ಅವರು. ಹೌದೌದು, ಆಗಿನ ಇದರಲ್ಲಿ ಜಯರಾಜ್ ಅವ್ರನ್ನ ಒಂದು ಪಡೆ ಅಲ್ಲಿಗೆ ಎಲೆಕ್ಷನ್ ಕರೆದ್ರು. ಗುತ್ವಾಲ್ ರಾಮಚಂದ್ರ ಬಳಸ್ಕೊಂಡ್ರು. ಈಗ ಯಾರ್ಯಾರು ಆ ಕಾಲದ ರೌಡಿಗಳು ಕೂಡ ರಾಜಕಾರಣಕ್ಕೆ ಬಳಸ್ಕೊಂಡಿದ್ದಾರೆ. ಅದ್ರಲ್ಲಿ ನಾವು ಸಣ್ಣದಾಗಿ ಜೊತೆಯಲ್ಲಿ ಹೋಗಿ ನಿಮ್ಗಂದ್ರೆ ಕೊತ್ವಾಲ್ ಮತ್ತೆ ಸಂಪರ್ಕ ಇತ್ತು, ಅಥವಾ ನೀವು ಆ ಭೂಗತ ಚಟುವಟಿಕೆಗಳಲ್ಲಿ ಇದ್ರ? ಇಲ್ಲ, ಅದಿಲ್ಲ. ಅಂದ್ರೆ ಅವ್ರ ಸಂಪರ್ಕ ಆತ್ಮೀಯವಾಗಿದ್ರು. ನಾವೆಲ್ಲ ಒಟ್ಟೊಟ್ಟಿಗೆ ಇದ್ದು ನಾವೊಂದು KSIDC ನಿಗಮದಲ್ಲಿ, ಅಂದ್ರೆ ಮೈಸೂರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಆಗ ಮೈಸೂರು ಸ್ಟೇಟ್ ಇದ್ದಾಗಿತ್ತು. ಅದಾದ್ಮೇಲೆ ಅದು KSSIDC ಅಂತ ಆಯ್ತು, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ. ಇಡೀ 28 ಜಿಲ್ಲೆಯಲ್ಲೂ, ಆಗಿನ ಜಿಲ್ಲೆಗಳಲ್ಲಿ ನಮ್ದೆಲ್ಲ ಇತ್ತು. ಆಗ ನಾವು ಅಲ್ಲಿ ಸಹ ಯೂನಿಯನ್ ಲೀಡರ್ ಆಗಿ, ಅವತ್ತಿನ ರಾಮಕೃಷ್ಣ ಹೆಗಡೆ ಅವರ ಗೌರ್ಮೆಂಟ್ ನಲ್ಲಿ ರಮೇಶ್ ಬಂದಗದ್ದೆ ಅಂತ ಒಬ್ಬರಿದ್ರು, ನಿಮ್ಮ ಆ ಕಡೆ ಶಿವಮೊಗ್ಗ ಕಡೆ, ಅವರು ಚೇರ್ಮನ್ ಆದ್ರು. ಅವ್ರ ಚೇರ್ಮನ್ ಆಗಿ ಹೇಳಿ ಅವರ ಒಡನಾಟ ಬಹಳ ಹತ್ತಿರ ಸಂಬಂಧ, ಆ ಥರ ಕ್ಲೋಸ್ ಫ್ರೆಂಡ್ಶಿಪ್ ಇತ್ತು. ನೀನ್ ಯಾಕೆ ಒಂದು ನೌಕರ ಸಂಘ ಮಾಡಬಾರ್ದು, ಅವ್ರಿಗೆಲ್ಲ ನನ್ನ ಕಾಲದಲ್ಲಿ ಮಾಡ್ಕೊಂಬಿಡು, ಬೇರೆಯವ್ರು ಯಾರು ಮಾಡಲ್ಲ, ಅಧಿಕಾರದವ್ರು ಯಾವತ್ತೂ ಸಂಘ ಮಾಡಿ ಅಂತ ಯಾರು ಹೇಳಲ್ಲ, ನನ್ನ ಕಾಲದಲ್ಲಿ ಮಾಡಿ ಅಂದ್ರು. ಅವಾಗ ಮಾಡಿದಾಗ ನಾನು ಎಲೆಕ್ಟೆಡ್ ಬಾಡಿ ಉಪಾಧ್ಯಕ್ಷರಾದೆ. ನಾಮಿನೇಟೆಡ್ ಮಲ್ಲೇಶ್ವರಂ ರಾಮದೇವ್ ಅಂತ ಶಾಸಕರು, ಬಹಳ ಹಿರಿಯರು, ಗಾಂಧಿವಾದಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಅವರ ಅಧ್ಯಕ್ಷರು, ನಾನು ಉಪಾಧ್ಯಕ್ಷರಾಗಿ ಭಾಳ ವರ್ಷಗಳ ಕಾಲ ನೌಕರರಿಗೆ ಅವ್ರು ನ್ಯಾಯ ಕೊಡಿಸೋದು ಏನಾದರೂ ಇದ್ದರೆ ಅವರಿಗೆ ಮಾಡ್ಕೊಂಡು ಬರ್ತಾ ಇದ್ದು. ತದನಂತರ ಅವರು ರಾಮದೇವ್ ತಿರೋದ್ಮೇಲೆ RV ಹರೀಶ್ ಅಂತ ವಿದ್ಯಾರ್ಥಿ ನಾಯಕ, ಎಲ್ಲರಿಗೂ ಗೊತ್ತಿರೋ ಲೀಡರ್ ಆಗಿದ್ರು. ಹೌದು, ಅವ್ರನ್ನ ನಾವೇ ಸ್ವತಃ, ಈಗ ನಮ್ಗೆ ಬಹಳ ಒಡನಾಟ ಇರೋದ್ರಿಂದ ನೀವೇ ಬಂದ್ಬಿಡಿ ಅಂತ ಹೇಳಿ ಅವ್ರು HMS ಅಲ್ಲಿ ಇದ್ರು, ಹಿಂದೂ ಮಜ್ದೂರ್ ಸಭಾದಲ್ಲಿ ಇದ್ರು. ನಮ್ಮನ್ನು ಸಹ ಆಮೇಲೆ ಹಿಂದೂ ಮಜ್ದೂರ್ ಸಭೆಗೆ ಆಡ್ ಮಾಡಿ ನಾವು ಕುದುರೆಮುಖ ಅದು ಇದು ಎಲ್ಲ ನಾವೆಲ್ಲ ಹೋಗ್ತಾ ಇದ್ದು. ಇಲ್ಲಿನವರೆಗೂ ಅವರೇ ಇದ್ದಾರೆ. ನಮ್ಮ ತಂದೆ ಕಾಲವಾದ ನಂತರ ನಮ್ಮ ತ್ಯಾಗರಾಜನ್ ಅವರಿಗೆ ಕೆಲಸ ಕೊಡಿಸಿ, ನಾನು ವಾಲಂಟ್ರಿ ರಿಟೈರ್ಮೆಂಟ್ ಆಗಕ್ಕೆ ಮುಂಚೆನೆ ಅವ್ರಿಗೇನೆ ಉಪಾಧ್ಯಕ್ಷರಾಗಿ ಕಂಟಿನ್ಯೂ ಆಗಿ, ಇವಾಗ ಹರೀಶು ತ್ಯಾಗರಾಜ್ ಅವರು ಒಟ್ಟೊಟ್ಟಿಗೆ ಕೆಲಸ ಮಾಡೋದು. ಸರ್, ಈಗ DK ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳು, ಮತ್ತೆ
ಹಿಂದಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಎಲ್ಲ ನೀವು ಅವರ ಒಡನಾಟದಲ್ಲಿ ಹೌದು ಹೌದು ಬಹಳ ಸಂಪರ್ಕದಲ್ಲಿ ಹೌದು. ಅದರಲ್ಲೂ ನಮ್ಮ ಆರ್ ವಿ ಹರೀಶ್ ಅವರು, ನಮ್ಮ ಆರ್ ವಿ ಹರೀಶ್ ಅವರು ಜೊತೆಗೆ ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳು ಬಹಳ ಒಡನಾಟ, ಶಿವಕುಮಾರ್ ಬಹಳ ಒಡನಾಟ, ಬಹಳ ವಿದ್ಯಾರ್ಥಿ ದೆಸೆಯಲ್ಲೇ. ಓಕೆ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೇ ಏರಿಯಾ ಅಂದ್ರೆ ರಾಜಾನಗರದಲ್ಲಿ ಇದ್ರು, ಇಲ್ಲೇ 6ನೇ ಬ್ಲಾಕ್ ಅಲ್ಲಿ. ಓಕೆ, ಆರ್ ವಿ ಹರೀಶ್ ಅವರು ಫಸ್ಟ್ ಬ್ಲಾಕ್ ಅಲ್ಲಿ ಇದ್ರು. ಫಸ್ಟ್ ಬ್ಲಾಕ್ ಅವರೆಲ್ಲ ಅವರು ಇಲ್ಲೇ ಇದ್ರು, ಆಮೇಲೆ ಫಸ್ಟ್ ಬ್ಲಾಕ್ ಹೋಗಿದ್ರು. ಓಕೆ, ಆರ್ ವಿ ಎಲ್ಲ ಒಟ್ಟೊಟ್ಟಿಗೆ ಇಲ್ಲೇ ಪೇರೆಂಟ್ಸ್ ಸ್ಕೂಲ್ ಅಂತ ಐತೆ, ಇಲ್ಲೇ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ, ಇಲ್ಲಿ ಓದಿದ್ದು. ಓಕೆ, ಅವರು ಮುಖ್ಯಮಂತ್ರಿಗಳು ಚಿಕ್ಕಮ್ಮನ ಮನೇಲಿ ಬಂದು ಇದ್ರು. ಆ ವಿದ್ಯಾರ್ಥಿ ದಶೆಯಲ್ಲ ಸ್ವಲ್ಪ ಅವರಿಗೆ ಬೇರೆ ಬೇರೆ ಇದೆಲ್ಲ ಮಾಡಬೇಕು ಅಂತ ಆಸಕ್ತಿ ಇತ್ತು. ಆ ಆಸಕ್ತಿನೆಲ್ಲ ಇವತ್ತು ಪರಿಪೂರ್ಣ ಮಾಡ್ಕೊಂಡಿದ್ದಾರೆ. ಓಕೆ, ಏನೇನು ಅನ್ಕೊಂಡಿದ್ರು ನಮ್ಮ ಕಣ್ ಮುಂದೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರು ಅವಾಗ, ಹೇಳ್ತಾ ಇದ್ರು. ಅವತ್ತಿನ ಕಾಲದಲ್ಲೇ ಅವ್ರು ಹೇಳ್ತಿದ್ದು, ಈ ರಾಜಕೀಯ ಮಾಡಕ್ಕೆ ನಾನು ಬಂದಿದ್ದೀನಿ. ಎಲ್ಲಿಂದ? ಸಾತ್ನೂರಿಂದ ಇಲ್ಲಿ ಬಂದಿದ್ದೀನಲ್ಲ, ದೊಡ್ಡಹಳ್ಳಿಯಿಂದ, ಅವ್ರ ಊರು ದೊಡ್ಡಹಳ್ಳಿ. ನಾನು ಒಂದು ವಿದ್ಯಾರ್ಥಿ ನಾಯಕ ಆಗ್ಬೇಕು, ಇಲ್ಲ ಅಂದ್ರೆ ರಾಜಕೀಯದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಅವಾಗಲೇ ಅವ್ರದ್ದು ಇಲ್ಲ ಅಂದ್ರೆ ಮ್ಯಾನಿಫೆಸ್ಟೇಷನ್. ನಾನು ನನಗೆ ಶಕ್ತಿ ಎಷ್ಟು ಆಯ್ತು ಅಷ್ಟು ನಾನು ಎಲ್ಲ ವ್ಯವಸ್ಥಿತವಾಗಿ ಆಗ್ಬೇಕು ಸರ್. ಈಗ ಒಂದ್ ಕಡೆ ಆಮೇಲೆ ಅವ್ರು ಹೇಳದಂತೆ ಎಲ್ಲವೂ ಆಗ್ಬಿಟ್ಟಿದೆ. ಈಗ ಅವ್ರು ಹೇಳ್ದಂಗೆಲ್ಲ ಸರ್, ಏನ್ ರಾಜ್ಯದ ಚೀಫ್ ಮಿನಿಸ್ಟರ್ ಆಗ್ಬಿಟ್ರು. ಇನ್ನೊಂದು ಅನ್ಕೊಂಡಾಗ ಆಗಿದೆ ಅಲ್ಲ, ಅವ್ರ ಎದುರಾಳಿಗಳು ಅವರನ್ನ ಏನು ಖಂಡಿಸುವಾಗ ಹೇಳ್ತಾರೆ, ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಡಿ ಕೆ ಶಿವಕುಮಾರ್ ಅಂತಾರೆ. ಇದು ಯಾಕಿದು? ಕೊತ್ವಾಲ್ ರಾಮಚಂದ್ರನ ಈಗ ಏನು ಜನರಲ್ ಅಷ್ಟು ಇದೆಯಲ್ಲ ಇವತ್ತಿನ ದಿವಸ ನಮ್ಮಲ್ಲಿ, ಅಲ್ಲಿ ಕೊತ್ವಾಲ್ ರಾಮಚಂದ್ರ ಅವ್ರಿಗೆ ದೇವರಾಜ ಇದ್ರ ಪೀರಿಯಡ್ ಅಲ್ಲಿ ಇವರಿಗೆಲ್ಲ ಒಂದೊಂದು ರೂಮ್ ಕೊಡ್ತಾ ಇದ್ರು. ಅಲ್ಲಿ ಇವರು ವಿದ್ಯಾರ್ಥಿ ನಾಯಕರಾಗಿದ್ದಾಗ ಜೊತೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಅವ್ರಿಗೊಂದು ಆಸಕ್ತಿ ಅವಾಗ, ಇವಾಗ ರಾಮಚಂದ್ರ ಅವ್ರ ಜೊತೆ ಇರ್ಬೇಕು, ಇವ್ರ ಜೊತೆ ಅಂತ ಒಂದು ಇದ್ದೇ ಇರ್ತದೆ ಇದರಲ್ಲಿ. ಹೌದು, ಆದ್ರೇನು ಅವರು ರೌಡಿಸಮ್ ರೌಡಿಸಮ್ ಅಲ್ಲ, ಅವ್ರು ಆ ಕೆಚ್ಚೆಲ್ಲ ಇತ್ತು ಅವ್ರಿಗೆ. ಅವ್ರಿಗೆ ಒಂದು ಎರಡು ಇದರಲ್ಲಿ ಇದ್ರು. ಒಂದು, ನಾನು ರಾಜಕೀಯಕ್ಕೆ ಬರಬೇಕು, ಅತ್ಯುನ್ನತ ಸ್ಥಾನ ನಾನು ಅಲಂಕರಿಸಲೇಬೇಕು ಇವತ್ತೆಲ್ಲ ನಾಳೆ ಅಂತ ಆ ಧ್ಯೇಯ ಇಟ್ಕೊಂಡವ್ರು. ಈಗ ಜೊತೆ ಯಾರೋ ಜೊತೆಲಿ ಯಾರೋ ಇರ್ತಾರೆ, ಅದನ್ನ ಈ ರಾಜಕೀಯವಾಗಿ ಬಳಸಿ ಅವ್ರನ್ನ ಅಲ್ಲಿ ಅಪೋದ ಹಾಕ್ತಾ ಇದ್ದಾರೆ. ಇನ್ನೊಂದು, ನೀವು ಮಾಡಿದಂತ ಹೋರಾಟಗಳು ನಾವು ನೆನಪು ಮಾಡ್ಕೊಳ್ಬೇಕು ಇವತ್ತು ಅಂತ ಹೇಳಿದ್ರೆ, ನಮ್ ಕಣ್ ಮುಂದಿದೆ ರೀ, ಇದು ನಮ್ಮ ಕಾರಣ, ನಮ್ಮ ಹೋರಾಟದ ಕಾರಣಕ್ಕೆ ಆಯ್ತು ಅನ್ನುವಂಥದ್ದು ಏನಾದ್ರು ಇದೆಯಾ? ಹೌದು, ಇವತ್ತು ಬೆಂಗಳೂರು ನಗರದ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಓಕೆ, ಅದು 1998ರಲ್ಲಿ ನಮ್ಮ ಪಾಲನೇತ್ರ ಅಂತ ಅವರು ಕನ್ನಡ ಚಳವಳಿ ನಾಯಕರು. ಅವರು ನೋಡಿ, ನಿಮ್ಮ ಸಮಾಜದಲ್ಲಿ ಇವರೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರು, ಎಲ್ಲ ಬೆಳಗಾವಿ ಆ ಕಡೆ ಸಂಗೊಳ್ಳಿ ರಾಯಣ್ಣ ಆ ಕಡೆ ಇದೆ ಪ್ರತಿಮೆ ಮಾಡ್ತಾವ್ರೆ. ಹೌದು, ಕೇಂದ್ರ ಸ್ಥಾನದಲ್ಲಿ ಮಾಡ್ಬೇಕು, ನೀವೆಲ್ಲ ಮಾಡ್ರಿ ಅಂತ ಅವರು. ಸರ್ ಬಹಳ ಚೆನ್ನಾಗಿದೆ ಸರ್ ಪ್ರತಿಮೆ. ಆದ್ರೆ ಇದರಲ್ಲಿ ಏನಂದ್ರೆ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನ ಅಂತ ಒಂದು ನಾವು ಫಸ್ಟ್ ನಾವೇ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಪ್ರಮುಖರನ್ನ ಹಾಕೊಬೇಕು, ಸ್ವಲ್ಪ ಹಣಕಾಸು ಇರೋರ್ನ ಹಾಕೊಂಡು ಪ್ರತಿಮೆ ಮಾಡೋದೇನು ಅಷ್ಟು ಸುಲಭ ಅಲ್ವಲ್ಲ. ಅವತ್ತಿನ ಕಾಲಕ್ಕೆ ಇವತ್ತಿನ ಏನು ಅರಣ್ಯ ಮಂತ್ರಿ ಮತ್ತು ತೋಟಗಾರಿಕೆ ಮಂತ್ರಿ ಆಗಿದ್ದಂತ ಆರ್ ಶಂಕರ್ ಅವರು ನಮ್ಮ ಸಮಾಜದವರು, ಅವ್ರ ಅಧ್ಯಕ್ಷರಾದ್ರು, ನಾನು ಜನರಲ್ ಸೆಕ್ರೆಟರಿ ಆದೆ. ಇವತ್ತು ನಾಗಲಕ್ಷ್ಮಿ ಅಂತ ನಮ್ಮ ಆಯೋಗದ ಅಧ್ಯಕ್ಷ, ನಾಗಲಕ್ಷ್ಮಿ ಚೌಧರಿ, ಅವರ ತಂದೆ ಗೌರವಾಧ್ಯಕ್ಷರಾದ್ರು. ಹಿಂಗೆ ಎಲ್ಲಾರು, ಈ MTB ನಾಗರಾಜ್ ಸಂಚಾಲಕರಾಗಿದ್ರು, ಇವತ್ತೇನು ಮಾಜಿ ಮಂತ್ರಿಗಳು ಅವರು. ಆಮೇಲೆ ವರ್ತೂರ್ ಪ್ರಕಾಶ್ ಕಾರ್ಯದರ್ಶಿ ಆಗಿದ್ರು. ಇವರೆಲ್ಲ ನಮ್ಮ ಅವರು ಕೂಡ ಕುರುಬ ಮುಖಂಡರು. ಹೌದು, ಬಸವರಾಜ್ ಬೈರ್ತಿ EC ಕಾರ್ಯಕಾರಿ ಸಮಿತಿ ಆಗಿದ್ರು. ಇವ್ರನ್ನೆಲ್ಲ ಕ್ರೋಢೀಕರಿಸ್ಕೊಂಡು ನಾವೇನ್ ಮಾಡ್ದು, ಇದೊಂದು ಪ್ರಬಲವಾಗಿ ಮಾಡಬೇಕು ಸಮಿತಿ ಮಾಡಿ ಅಂತ ಅವತ್ತಿನ DCM ನಮ್ಮ ಸಿದ್ದರಾಮಯ್ಯನವರಿದ್ರು. ಹೋಗಿ ಭೇಟಿ ಮಾಡಿ ಈ ತರ ಮಾಡಬೇಕು ಅಂತ ಇದ್ದೀವಿ ಅಂತ ಹೇಳಿದಾಗ ಅವ್ರು ಸಂಪೂರ್ಣವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ. ನಾನು ಸಾಹೇಬ್ರ ಹತ್ರ ಮಾತಾಡಿ ದೊಡ್ಡವ್ರ ಹತ್ರ ಮಾಡ್ತೀನಿ ಅಂತ ಎಲ್ಲ ಹೇಳಿ ಒಪ್ಪಿಗೆ ಆಯ್ತು. ಅದಾದ್ಮೇಲೆ ಆ ಜಾಗ ಕೊಡಕ್ಕೆ ಅಧಿಕಾರಿಯಿಂದ ಸ್ವಲ್ಪ ಕಿರಿಕಿರಿ, ಬಹಳ ಕಿರಿಕಿರಿ ಮಾಡಿದ್ರು ಬಿಡಿ. ಅದೇ JH ಪಟೇಲ್ ಒಂದ್ ದಿವಸ ನಾನು ಭೇಟಿ ಮಾಡಿದಾಗ, ನಮ್ಮ ಕಡೂರು ಕೃಷ್ಣಮೂರ್ತಿ ಅಂತ MLA ತಿರೋಗ್ಬಿಟ್ರು. ಅವ್ರು ಯಾಕೆ ನೀವೆಲ್ಲ ಯತ್ನ ಮಾಡ್ತೀರಾ, ಸಾಹೇಬ್ರ ಹತ್ರ ಮಾಡಿಸ್ತೀನಿ ಬನ್ನಿ. ಮನೆಯಲ್ಲಿ ಕರ್ಕೊಂಡೋಗಿ ಹೇಳಿದಾಗ ಅವ್ರು ಹೇಳಿದ್ರು, ಯಾರು ನಮ್ಮ JH ಪಟೇಲ್ ಸಾಹೇಬ್ರು, ಇವತ್ತು ಹೇಗಾಗಿದೆ ಅಂದ್ರೆ ಕೆಂಪೇಗೌಡರು ಅಂದ್ರೆ ಒಂದು ಗೌಡ್ರ ಕಮ್ಯುನಿಟಿಗೆ ಮಾಡ್ಬಿಟ್ಟಿದ್ದಾರೆ, ಅಂಬೇಡ್ಕರ್ ಅಂದ್ರೆ ಇನ್ನೊಂದಕ್ಕೆ ಮಾಡ್ಬಿಟ್ಟಿದ್ದಾರೆ, ಈಗ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರು ಅಂದ್ರೆ ನಮ್ಮ ಲಿಂಗಾಯತರಿಗೆ ಮಾಡ್ಬಿಟ್ಟಿದ್ದಾರೆ, ಇನ್ನ ರಾಯಣ್ಣ ಅಂದ್ರೆ ಬಸವಣ್ಣ ಅಂದ್ರೆ ಲಿಂಗಾಯತರಿಗೆ ಅಂತ ಈ ತರ ಜಾತಿಗೆ ತಂದು ಇಟ್ಬಿಟ್ಟಾರೆ. ಅವರೆಲ್ಲ ಯುಗ ಪುರುಷರು, ಈ ನಾಡಿಗೋಸ್ಕರ ಮಾಡಿದಂಥವ್ರು ಅಂತ ಹೇಳಿ ಅಲ್ಲೇ BS ಪಾಟೀಲ್ ಚೀಫ್ ಸೆಕ್ರೆಟರಿ ಇದ್ರು, ಕರೆದು ನಮ್ಮ ಮುಂದೆನೆ ಇದು ಮಾಡಿ ನನಗೆ ಜಾಗ ಅಲಾಟ್ಮೆಂಟ್ ನನಗೆ ತಿಳಿಸ್ಬೇಕು. ಯಾರು JH ಪಟೇಲ್ ನಿರ್ಧಾರ. ಹೌದಲ್ವಾ? ಆ ಯಪ್ಪನ ಬಗ್ಗೆ ನಮ್ ಬಹಳ ಅಪಾರ, ನಾವು ಹತ್ತತ್ರ ನೋಡಿರೋದು. ಹೌದಲ್ವಾ? ಏನೋ ಒಂದು ಡಿಸಿಷನ್ ತಗೊಂಡ್ರೆ ತಗೊಳ್ಳೇಬೇಕು, ಯಾವ ವಿರೋಧಕ್ಕೂ ಏನು ಮಾಡ್ತಿರ್ಲಿಲ್ಲ. ಮಾಡ್ತಿರ್ಲಿಲ್ಲ. ಹೌದು, ಆ ತರ ಆಗಿ ಆ ಜಾಗ
ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಇವತ್ತು ನಿರ್ಮಾಣ ಆಗಲಿಕ್ಕೆ ಅದರಲ್ಲಿ ಮುಖ್ಯವಾದಂತ ಪಾತ್ರ ವಹಿಸಿದವರು ರಾಮಚಂದ್ರಯ್ಯವರು. ಬಹಳ ಹೆಮ್ಮೆ ಆಗುತ್ತೆ ಸರ್. ಹೌದು, ಖುಷಿ ಇದೆ ನಿಮ್ ಬಗ್ಗೆ. ನಮ್ಮ ಸಂಗೊಳ್ಳಿ ರಾಯಣ್ಣ ಅಂತ ಸರ್ನೇಮ್ ಇಟ್ಕೊಂಡಿದ್ದಾರೆ. ಓಕೆ. ಸಂಗೊಳ್ಳಿ ಕೃಷ್ಣಮೂರ್ತಿ ಅಂತ. ಓಕೆ. ಅವರು ಕಾರ್ಯಾಧ್ಯಕ್ಷರು. ಕಾರ್ಯಾಧ್ಯಕ್ಷ. ಈಗ ಅವರು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಎಲ್ಲ ಆದ್ಮೇಲೆ ಬಹಳ ಚೆನ್ನಾಗಿ ಆಗಿದೆ. ಆಗಿದೆ. ಅದು ಕೊಲ್ಲೂರು ಕೊಲ್ಲಾಪುರ ಲಕ್ಷ್ಮೀ ಟೆಂಪಲ್ ಇದೆ, ಪಕ್ಕದಲ್ಲಿ ಮಾಡಿಸಿದೆ. ಯಾಕೆಂದ್ರೆ ಆ ಕಡೆ ಭಾಗದವರು ಈ ರಾಯಣ್ಣನ ಪ್ರತಿಮೆ ಅಂದ್ರೆ ಬಹಳ ಸ್ಪಷ್ಟವಾಗಿ ಮಾಡ್ತಾರೆ ಅಂತ. ಓಕೆ. ಇವತ್ತಿನ ರಾಜಕಾರಣಿಗಳನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಮಾಡಿಸಿ ಅದನ್ನ ಈ ರೀತಿ ಇದೆ ಅಂತ ಹೇಳ್ದಂಗೆ ಪ್ರಮುಖರಾದವರು ನಮ್ಮ ಎಚ್ ವಿಶ್ವನಾಥ್ ಅವರು. ಎಚ್ ವಿಶ್ವನಾಥ್ ಹಿಂಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಹೇಳಿ ನಮ್ಮ ರೇವಣ್ಣವರು, ನಮ್ಮ ಈಗ ಅಲ್ಲಿ ಎಚ್ ವಿಶ್ವನಾಥ್ ಅಂತ ಹೇಳಿದ್ರೆ ಶಾಸಕರು, ಯಲಹಂಕ ಶಾಸಕರು ಅಲ್ಲಲ್ಲ, ಅವರು ನಮ್ಮ ಕೇರ್ ನಗರ. ಓಕೆ ಓಕೆ. ಎಚ್ ವಿಶ್ವನಾಥ್ ಅವರು ಗೊತ್ತಾಯ್ತು MLC ಆಗಿದ್ದಾರೆ. ಓಕೆ. ಅವರು ನಾವು ಆಮೇಲೆ ನಮ್ಮ ರೇವಣ್ಣವ್ರ ಸಾಹೇಬರು ಅವರೆಲ್ಲ ಅದಕ್ಕೆ ಒತ್ತಾಸೆ ಕೊಟ್ಟು ನೀವು ಮಾಡಿ ನಿಮ್ಮ ಇದಕ್ಕೆ ಅಂತ ಹೇಳಿದಂಥವ್ರು. ಓಕೆ. ಆಮೇಲೆ ಸಿದ್ದರಾಮಯ್ಯ ಸರ್ ಎಷ್ಟೋ ಸರಿ ನಮಗೆ ಮಾಡಿದ್ರು. ಜಯೇಶ್ ಪಟೇಲ್ ಅವರು ಜಬರ್ದಸ್ತಿಯಲ್ಲಿ ಮಾಡಿಸಿದ್ರು. ಇದೆಲ್ಲ ಆದ್ಮೇಲೆ ಕೆಂಪೇಗೌಡ ಏರ್ಪೋರ್ಟ್ಗೆ ಕೆಂಪೇಗೌಡರ ಹೆಸರು ಇಡಬೇಕು ಅಂದಾಗ ಈಗ ನಮಗೂ ಒಂದು ಕಾಳಜಿ ಒಂದು ಇದು ಬಂತು. ಸಂಗೊಳ್ಳಿ ರಾಯಣ್ಣ ಹೆಸರು ಯಾವ್ದು? ಯಾಕೆಂದ್ರೆ ಇಲ್ಲಿ ಪ್ರತಿಮೆ ಮಾಡ್ತಾ ಇದ್ದೀವಿ. ಬೆಂಗಳೂರು ಸಿಟಿ ನಿಲ್ದಾಣಕ್ಕೆ ಮೆಟ್ರೋ, ಅದೇ ಬೆಂಗಳೂರು ರೈಲ್ವೆ ನಿಲ್ದಾಣ, ಅದೇ ಮೇನ್ ಬೆಂಗಳೂರು ರೈಲ್ವೆ. ಅದಕ್ಕೆ ನಾವು ರಾಯಣ್ಣನ ಹೆಸರಿಡಿಸ್ಬೇಕು ಅಂತ ಹೋರಾಟ ಮಾಡ್ದೋ. ಅದ್ರ ಫಲ ಒಂದ್ ದಿವಸ ಏನಾಯ್ತು ಅಂದ್ರೆ ನಮ್ಮ ರೈಲ್ವೆ ಮಂತ್ರಿ ಇದ್ರು ಲಲ್ಲು ಪ್ರಸಾದ್ ಯಾದವ್. ಓಕೆ. ಅವರು ರೈಲ್ವೆನಲ್ಲೇ ಒಂದು ಬೋಗಿ ಇರ್ತದೆ, ಅವ್ರದ್ದೇ ಮನೆ ಇದ್ದಂಗೆ, ಅಲ್ಲಿ ಇದ್ರು. ಯಾರೋ ನನಗೆ ತಕ್ಷಣ ಹೇಳಿದ್ರು. ನಾನು ರೋಷನ್ ಬೇಗ್ ಅವರು ಮಾತಾಡ್ತಾ ಇದ್ರು ಅಲ್ಲಿ. ಅದು ಹಿಂದಿ ಟ್ರಾನ್ಸ್ಲೇಷನ್ಗೆ ರೋಷನ್ ಬೇಗ್ ಹೇಳಿದೆ, ಅಣ್ಣ ಇದು ಹಿಂಗೆ ರೈಲ್ವೆ ನಿಲ್ದಾಣಕ್ಕೆ ಹೆಸರು ಇಡ್ಬೇಕು, ಮೆಮೊರಾಂಡಮ್ ಎಲ್ಲ ಇದೆ, ಬಾ ನಾನೆಲ್ಲ ಹೇಳ್ತೀನಿ ಅಂತಂದ್ರೆ ಹೋಗಿ ಅದನ್ನ ಮಾತಾಡಿಸಿ ಅವತ್ತೇ ಅವರು ಆ ಫೈಲ್ ಮೇಲೆ ಬರೆದ್ರು. ಯಾರು? ಲಲ್ಲು ಯಾದವ್. ಏನ್ ಸರ್ ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡಿದಿರಿ. ಲಲ್ಲು ಪ್ರಸಾದ್ ಯಾದವ್ ಹತ್ರ ಹೋಗಿ ಇದನ್ನ ಮಾತಾಡಿಸಿ ಅಲ್ಲಿಗೆ ಹೆಸರಿಡಿಸಿದ್ರಿ. ಆಮೇಲೆ ತದನಂತರ ಸರ್ಕಾರಕ್ಕೆ ಯಾವ್ಯಾವ ರೀತಿ ಆಗ್ತದೆ, ನಗರಾಭಿವೃದ್ಧಿಗೆ ಹೋಗ್ಬೇಕು, ಅಲ್ಲಿಂದ ನೈಋತ್ಯ ರೈಲ್ವೆ ಹುಬ್ಳಿ ಅಲ್ಲಿಗೆ ಹೋಗ್ಬೇಕು, ಹಲವಾರು ಫಾರ್ಮಾಲಿಟಿ ಇದೆ. ಆಮೇಲೆ ನಮ್ಮ ನಗರಸಭೆಯಲ್ಲಿ ತೀರ್ಮಾನ ಆಗ್ಬೇಕು, ಬೆಂಗಳೂರು BBMP ನಲ್ಲಿ ಇವೆಲ್ಲ ಹಂತವಾಗಿ ಫೈಲಿಂದೇ ಓಡಾಡಿದ್ಕೆ ಅದು ಒಂದು ಕಾರ್ಯಗತ ಆಯ್ತು. ಅದ್ರಲ್ಲಿ ನಮ್ಮ ಕೃಷ್ಣಮೂರ್ತಿ ಅನ್ನೋರು ನಾವು ಪ್ರಮುಖ ಪಾತ್ರ ವಹಿಸ್ಕೊಂಡು ಫಾಲೋ ಅಪ್ ಮಾಡಕ್ಕೆ. ರಾಜಕಾರಣಿಗಳು ಒಂದ್ ಕಡೆ ಇರ್ತಾರೆ, ಫಾಲೋ ಅಪ್ ಮಾಡಕ್ಕೂ ಬೇಕಲ್ಲ, ಅದು ನಮ್ದು ಪ್ರಮುಖ ಪಾತ್ರ. ಸರ್, ಇನ್ನೊಂದು ಬಹಳ ಮುಖ್ಯವಾದಂತ ಘಟ್ಟ ಇದು. ಮುತ್ತಪ್ಪ ರೈ ಅವರು ಭೂಗತ ಜಗತ್ತಿನ ದೊರೆಯಾಗಿದ್ರು ಅಥವಾ ಡಾನ್ ಅಂತ ಕರೆಸ್ಕೋತಾ ಇದ್ರು. ಭಾರತಕ್ಕೆ ಬಂದವರು ಬೆಂಗಳೂರಿಗೆ ಬಂದ್ರು, ಬೆಂಗಳೂರಿನ ಬಿಡದಿಯಲ್ಲಿ ಬಂಗ್ಲೋ ಮಾಡ್ಕೊಂಡಿದ್ರು. ಆಮೇಲೆ ಕನ್ನಡದ ಹೋರಾಟಕ್ಕೆ ಬರಬೇಕು ಅನ್ನುವ ಕಾರಣಕ್ಕೆ ಜಯ ಕರ್ನಾಟಕ ಅಂತ ಸಂಘಟನೆಯನ್ನ ಕಟ್ಟಿದ್ರು. ಅದ್ರ ಜೊತೆಗೆ ನೀವು ಕೂಡ ಇದ್ರಿ, ಮುತ್ತಪ್ಪರಯ್ಯವರ ಒಡನಾಡಿಯಾಗಿದ್ರಿ. ಆ ಅನುಭವಗಳನ್ನ ಹೇಳ್ಕೊಳ್ಳಿ ಸರ್. ಹೌದು, ಅದು ಏನಾಯ್ತು, ಈಗ ಅವ್ರು ವಾಪಸ್ ಬಂದು ಬಿಡದಿಯಲ್ಲಿ ನೆಲೆಸಿದಾಗ ಹಲವಾರು ಸ್ವಲ್ಪ ಹಿರಿಯರೆಲ್ಲ ಹೋಗಿ ಹೇಳ್ತಾರೆ, ಈಗ ಆಯ್ತು ಇವೆಲ್ಲ ಬಿಟ್ಬಿಟ್ಟು ಒಳ್ಳೆ ಇದರಲ್ಲಿ ನೀವು ಹೋಗಿ ಒಂದು ಸಮಾಜಕ್ಕೆ ಸೇವೆ ಮಾಡೋದಕ್ಕೆ ಬನ್ನಿ ಅಂತ ಕೆಲವರು ಪ್ರಮುಖ ಸಾಹಿತಿಗಳು, ಜವರೇಗೌಡರು ಅವರು ಇವರೆಲ್ಲ ಇದ್ರು. ಅವರಿಲ್ಲ ಇವತ್ತು. ಅವರೆಲ್ಲ ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಅವ್ರು ಕೊಟ್ಟ ಮೇಲೆ ಯಾಕೆ ನಾನು ಒಂದು ಕನ್ನಡ ಪರ ಸಂಘಟನೆ ಕಟ್ಟಬೇಕು ಅಂತ ಒಂದು ಇದು ಬರ್ತದೆ ಅವ್ರಿಗೆ. ಅದೇ ಸಂದರ್ಭದಲ್ಲಿ ನಾರಾಯಣಗೌಡರು ಹೋಗಿ ನೀವು ರಕ್ಷಣಾ ವೇದಿಕೆಗೆ ನಮ್ಮ ರಕ್ಷಣಾ ವೇದಿಕೆಗೆ ಬನ್ನಿ, ಅಲ್ಲಿ ಗೌರವಾಧ್ಯಕ್ಷ ನೀವು ಆದ್ರೆ ನಾವು ಸಂಘಟನೆ ಬಲಪಡಿಸ್ಕೊಂಡು ಪ್ರಾದೇಶಿಕವಾಗಿ ನಾವು ಏನಾದ್ರೂ ಮಾಡ್ಬೋದು ಅನ್ನೋ ಆ ಶಕ್ತಿ ಜೊತೆಗೆ ಇದು ಜೋಡಿಸ್ಕೊಳ್ಳೋಣ ಅಂತ ಅವ್ರು ಮಾಡಿದ್ರು. ಆಮೇಲೆ ನಮ್ಮ ವೈಜೆ ಶಿವಕುಮಾರ್ ಅಂತ ಪ್ರೆಸ್ ಕ್ಲಬ್ ಅಲ್ಲಿ ಇದ್ರು. ಅವರು ನಮ್ಮ ಓಂ ನಮಃ ಶಿವಾಯ ಅಂತ ಸತ್ಯನಾರಾಯಣ ಬಾಬು ಅಂತ ಕರ್ಬಿಟ್ರು. ಅವರಿಬ್ರು ಏನ್ ತೀರ್ಮಾನ ತಗೊಂಡ್ರು, ನಾವೇ ಯಾಕೆ ಮಾಡಬಾರ್ದು ಅಂತ ಸಾಹೇಬರು ಮುತ್ತಪ್ಪರಯ್ಯವರು ಸಲಹೆ ಕೊಟ್ರು. ಸಲಹೆ ಕೊಟ್ಟ ಮೇಲೆ ಅವರು ಆಯ್ತು ಮಾಡಿ, ಯಾರು ಕರ್ಕೊಂಬರೋದು, ಏನ್ ಮಾಡೋದು ಅಂತ ಎಲ್ಲ ಚರ್ಚೆ ಆಯ್ತು. ನಾನು ಅವಾಗ ತಾನೇ ನಿವೃತ್ತಿ ಹೊಂದಿದ್ದೆ, ಸ್ವಯಂ ನಿವೃತ್ತಿ. ನನ್ನ ಕರೆದ್ರು, ನೀವು ಕನ್ನಡ ಪರ ಇದೆಲ್ಲ ಹೋರಾಟ ಮಾಡ್ಕೊಂಡಿದ್ರಲ್ಲಪ್ಪ, ಬನ್ನಿ ಅಂತ ಹೇಳಿದ್ರು. ಅವಾಗೆಲ್ಲ ಒಂದ್ ದಿವಸ ಹೋಗಿ ಅಣ್ಣ ಅವ್ರ ಮನೇಲಿ ಮಾತಾಡಿದ್ಮೇಲೆ ಅವ್ರು ಮಾಡಿ ಅಂತ ಮಾಡಿ ಅಂದಮೇಲೆ ನಾವು ಮಾಡಿ ಇನ್ನೇನು ರಿಜಿಸ್ಟ್ರೇಷನ್ ಮಾಡಬೇಕು. 2008 18/1/2008 ಸ್ಥಾಪನೆ ಆಯಿತು. ಅದಕ್ಕೆ ಹಲವಾರು ಬೇರೆ ಬೇರೆ ಪದಾಧಿಕಾರಿಗಳಿದ್ರು. ನಾವು 15 ಜನ ಸೇರಿ, ನಾನು ಸೇರಿ 15 ಜನ ರಿಜಿಸ್ಟ್ರೇಷನ್ ಮಾಡಿ ಸಂಘಟನೆ ಸ್ಟಾರ್ಟೇ ಮಾಡಿದ್ವು. ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಅವ್ರ ಹೆಸರು ಹೇಳಿದ್ರೆ ಇಲ್ಲಿ ಸೇರೋದ ನಾವು, ಯಾಕೆ ನಾವು ಚೆನ್ನಾಗಿರೋದು ಆ ಥರ ಅವ್ರಿಗೇನಿಂದ ಇನ್ನ ಇಮೇಜ್ ಬೇರೆ ಥರ ಇತ್ತು. ಅವ್ರನ್ನೆಲ್ಲ ನಾವು ಒಂದು ಮಾಡಿ ಈ ಥರ ಹಿಂಗಿದ್ದಾರೆ ಅಣ್ಣ ಹಿಂಗಿದ್ದಾರೆ ಅಂತ ಹೇಳಿ ಅವ್ರಿಗೆ ಫೋನ್ ಕೊಟ್ಟು ಮಾತಾಡಿಸಿ ಎಲ್ಲ ಮಾಡಿದ್ಮೇಲೆ ಪರವಾಗಿಲ್ಲಪ್ಪ ನಾವು ಸೇರ್ಕೊಂಡ್ರೆ ಒಂದು ಒಳ್ಳೆ. ಸರ್, ಮುತ್ತಪ್ಪರೇ ಹೆಂಗಿತ್ತು ಅವರ ಕಾರ್ಯಶೈಲಿ?
ಅಂದ್ರೆ ಮುತ್ತಪ್ರೈ ಅಂತ ಹೇಳಿದ ತಕ್ಷಣ ಒಂದು ಅದು ಬೇರೆ ತರದ ಒಂದು ಇಮೇಜ್. ಹೌದೌದು. ಆದ್ರೆ ಹೋರಾಟದ ಬಗ್ಗೆ ನಿಜವಾಗಿಯೂ ಕಾಳಜಿನ ಕೆಲಸ ಮಾಡಿದ್ರು ಸರ್. ನಿಜವಾಗಿ ಅವರು ಇದಕ್ಕೆ ಬರೋ ಇದೇ ಇಲ್ಲ ಅವರಿಗೆ. ಓಕೆ. ಅವ್ರಿಗೆ ಆ ಸಮಯ ಸಂದರ್ಭ ಓಕೆ. ಅದೇನಾಯ್ತು, ಅವರು ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡ್ತಾ ಇರುವಾಗ ಅವರು ನಮ್ಗೆ ಹೇಳಿದಂತ ಕೆಲವು ಕಥೆಗಳು. ಅದಾದ ಮೇಲೆ ಅವರು ಬ್ರಿಗೇಡ್ ರೋಡಲ್ಲಿ ಒಂದು ಈ ಹೋಟೆಲ್ ಇದಕ್ಕೆಲ್ಲ ಒಂದು ಇದಾಗಿ ಸಪೋರ್ಟ್ ಮಾಡಕ್ ಇರ್ತಾರೆ. ಹೌದು. ಅವಾಗ ಬೇರೆ ಬೇರೆ ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ. ಅದಾದಾಗ ಏನ್ ಮಾಡ್ತಾರೆ, ಆ ಭಾಗದ ಬಿಸ್ನೆಸ್ ಮ್ಯಾನ್ ಎಲ್ಲ ಇರೋರು ನಿಮ್ಮ ನಾಯಕತ್ವದಲ್ಲಿ ನಾವು ಇನ್ಮೇಲೆ ಹೋಟೆಲ್ ನಡೆಸಕ್ಕೆಲ್ಲ ಅನುಕೂಲ ಏನೋ ಒಂದು ಮಾಡ್ಕೊಂಡು, ಅದಾದ್ಮೇಲೆ ಏನಾಗ್ತದೆ, ಅವರು ಹಿಂಗೆ ನಡೀತಾ ಯಾವುದೋ ಒಂದು ಒಳ್ಳೇದಕ್ಕೆ ಇವತ್ತು ನಿಮ್ಗೇನಾದ್ರೂ ಒಂದು ಯಾರೋ ತೊಂದರೆ ಕೊಡ್ತಾವನೆ ಅಂದ್ರೆ ಅವರಿಗೆ ನಿಂತು ಸಪೋರ್ಟ್ ಎದೆ ಕೊಟ್ಟು ಅದು ಮಾಡ್ತಾ ಏನಾಯ್ತು, ಆ ಫೀಲ್ಡ್ಗೆ ಹೋದ್ರು. ಫೀಲ್ಡ್ನಲ್ಲಿ ಈ ಡಿಪಾರ್ಟ್ಮೆಂಟ್ಗಳಿದಾವಲ್ಲ, ಅದು ಬೇರೆ ಬೇರೆ ರೀತಿಲೇ ಅವ್ರನ್ನ ಇದು ಮಾಡ್ಬಿಟ್ರು. ಹಾಗಾದ್ಮೇಲೆ ಅವ್ರು ಏನ್ ಮಾಡಿದ್ರು, ಅದೇ ಲೈನ್ ಹೋಗುವಂತ ಪರಿಸ್ಥಿತಿ ಅಲ್ಲಿಗೆ ತಂದ್ಬಿಡ್ತು. ಆ ತಂದ್ರೂ ಅವ್ರು ಒಳ್ಳೊಳ್ಳೆ ಕೆಲಸಗಳಂತೂ ಮಾಡಿದ್ದಾರೆ. ಸಂಘಟನೆ ಮೂಲಕ ಹಲವಾರು ಶಸ್ತ್ರಚಿಕಿತ್ಸೆ, ಹೃದಯ ಮಾಡಿಸಿದ್ದಾರೆ. ಹೊಗೆನಕಲ್ ಹೋರಾಟ ಮಾಡಿ, ಅದು ಹೊಗೆನಕಲ್ ಹೋರಾಟ ಅಂತ ಅಂದ್ರೆ ನೀವು ಅವತ್ತು 500 ಕಾರಲ್ಲಿ ನಾವು ಮೊದಲನೇ ಹೋರಾಟ. ಅದು ಇನ್ನ ಹೊಗೆನಕಲ್ ಬಗ್ಗೆ ಮೊದಲು ಧ್ವನಿ ಎತ್ತಿದ್ದು ಮುತ್ತಪ್ಪ. ಹೌದು. ಅದಕ್ಕೆ ನಾವು ಅವತ್ತೇ ನಾವೆಲ್ಲ ಇದ್ದೀವಿ. ಅವಾಗ ಇನ್ನ ಸಂಘಟನೆ ಆಗಿಲ್ಲ. ಈ ತರ ಪ್ಲಾನ್ ಮಾಡಿ ಎಂಟರ್ ಆಗ್ತಿದ್ದ ಹಾಗೇನೆ ಖುದ್ದಾಗಿ ನಾವೇ ಹೊಗೆನಕಲ್ ಪಾಸ್ಗೆ ಹೋಗಿ ಅನೂರ್ ಹತ್ರನೇ ನಮ್ಮನ್ನೆಲ್ಲ ತಡೆದ್ರು. ಹಂಗೂ ಅಷ್ಟು ಜನ ಹೋಗಿ ಆ ಸ್ಪಾಟ್ಗೆ ಹೋಗಿದ್ವಿ. ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು. ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ನಮ್ಮ ಅನೂರು ಸ್ಟೇಷನ್ ಅಲ್ಲೆಲ್ಲ ಇಟ್ಟು ಆಮೇಲೆ ನಾನು ಗಮನಿಸಿದ ಹಾಗೆ ಮುತ್ತಪ್ರೈ ಅವ್ರದ್ದು ಬರೀ ತೋರುವಿಕೆಯ ಹೋರಾಟ ಆಗಿರ್ಲಿಲ್ಲ. ಅವರು ನೋಡಿ ಬಟ್ಟೆಗಳನ್ನು ಕೊಡೋರು, ಅದೇ ನಗರವನ್ನ ಅದ್ರ ಮುಂದಕ್ಕೆ ತಾವಿದಂತ ಹೇಳಿದ್ದು ನನಗೆ ಪ್ರೇರೇಪಣೆ. ಓಕೆ. ಈ ರಾಯಚೂರು ಆ ಕಡೆ ಎಲ್ಲ ಫ್ಲಡ್ ಇದು ಬಂತಲ್ಲ, ಬರಗಾಲ ಬಂತು, ನದಿ ಎಲ್ಲ ಕೊಚ್ಕೊಂಡು ಮನೆಗಳೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು. ಹೌದು. ಅಂತ ಟೈಮಲ್ಲಿ ಟ್ರಕ್ಗಳು 25 ಟ್ರಕ್ಗಳನ್ನು ಅದರಲ್ಲಿ ಬಟ್ಟೆ ಬರೆ ದವಸ ಏನೋ ನಮ್ಮ ಇವರಿಗೆ ಒಂದು ಕುಟುಂಬಕ್ಕೆ ಸಿಗ್ಬೇಕು ಅವೆಲ್ಲವನ್ನು ಮಾಡಿ ನಮ್ಮ ಜಾಣಿಗೆರೆ ವೆಂಕಟರಾಮಯ್ಯ ಅವರು ಅವತ್ತಿನ ದಿವಸ ರಾಜ್ಯಾಧ್ಯಕ್ಷರು. ಅವರು, ನಾನು, ನಮ್ಮ ಅಶೋಕ್ ಕುಮಾರ್, ಇನ್ನೂ ಹಲವಾರು ಜನ ಸೇರಿ ನಾವು ಅಲ್ಲಿ ಹೋಗಿ ಎಲ್ಲರಿಗೂ ವಿತರಣೆ ಮಾಡಿ ಆ ಥರ ದೊಡ್ಡ ದೊಡ್ಡ ವಿಚಾರಗಳು ಕೆಲಸಗಳು ಮಾಡಿದ್ದಾರೆ. ಅವ್ರನ್ನೂ ಎಲ್ಲೂ ಹೇಳ್ಕೊಂಡಿಲ್ಲ, ಎಲ್ಲೂ ಮಾಡಿಲ್ಲ. ಅವ್ರ ಆತ್ಮಸಾಕ್ಷಿಯಾಗಿ ಕೆಲಸಗಳು ಆಗಿದ್ದಾವೆ ಅಂತ ಅವ್ರಿಗೆ ಖುಷಿ ತಂದಿದೆ. ಆ ಇದರಲ್ಲಿರೋದಕ್ಕೂ ಈ ಇದರಲ್ಲಿರೋದಕ್ಕೂ ವ್ಯತ್ಯಾಸ ಇದೆ. ಜನರಿಗೋಸ್ಕರ ನಾನು ಏನ್ ಬೇಕೋ ಮಾಡ್ತೀನಿ ಅಂತ ಒಂದ್ ಧೈರ್ಯ ಅವ್ರು ನಂಬ್ಕೊಂಡು ಜನನು ಬಂದು ಮಾಡಿದ್ರು. ನಿಮ್ ಬಹಳ ಆಪ್ತರಿದ್ರಲ್ವ? ಬಹಳ ನಿಮ್ ಮನೆಗೆಲ್ಲ ಬರ್ತಾ ಇದ್ರು? ನಮ್ಮ ಮನೆಗೆ ಬರ್ತಾ ಇದ್ರು. ನಮ್ಮ ಮಕ್ಕಳ ಬಗ್ಗೆ ಎಲ್ಲ ಯೋಗಕ್ಷೇಮ ಮಾತಾಡಿಸ್ತಾ ಇದ್ರು. ಆ ಥರ ಎಲ್ಲ ಅವ್ರು ಒಂದ್ ದಿವಸ ನಮ್ಮ ಮನೆಗೆ ನೋಡ್ಲೇಬೇಕು ಅಂತಾನೆ ಬಂದ್ರು. ಅದು ನಮ್ಗೆಲ್ಲ ಖುಷಿ ತಂತು ಅಲ್ವಾ? ಆ ಥರ ಆಯ್ತು ಸರ್. ಈಗ ಇವತ್ತು ಅವ್ರು ನೋಡಕ್ಕೆ ಎಷ್ಟು ಜನ ಕಾಯ್ತಾ ಇದ್ರು. ಅವತ್ತು ನಮ್ಮ ಕುಟುಂಬ ನೋಡಕ್ಕೆ ಅವ್ರು ಬಂದಿದ್ದಾರೆ ಅಂದ್ರೆ ನಾವು ಅದಕ್ಕೊಂದು ಗ್ರೇಟ್. ಸರ್, ಈಗ ನಿಮಗೆ ಪ್ರಾಯ 70 ಆಗಿದೆ. ಹೋರಾಟದಿಂದ ಹಿಂದೆ ಸರಿದಿದ್ದೀರಾ ಅಥವಾ ಈಗಲೂ ಆಕ್ಟಿವ್ ಇದ್ದೀರಾ ಅಂತ? ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಆಸಕ್ತಿ. ಇನ್ನು ನನಗೆ ಡಾಕ್ಟರ್ ರಾಜ್ಕುಮಾರ್ ಒಂದು ಮಾತು ಹೇಳೋರು, ನಾವು ಇನ್ನೂ ಕಲಿಯೋದು ಬಹಳ ಇಷ್ಟ ಇದೆ ಅಂತ. ಯಾಕೆಂದ್ರೆ ನಾವೆಲ್ಲ ಹತ್ತಿರದಲ್ಲಿ ರಾಜ್ಕುಮಾರ್ ಸಂಘದಲ್ಲಿ ಇದ್ದಾಗ ಅಣ್ಣವರು ರಾಜ್ಕುಮಾರ್ ಸಂಘದಲ್ಲಿ ಇದ್ರ? ಹೌದೌದು, ನಾನು ಕನ್ವೀನರ್ ಆಗಿದೆ. ಇವತ್ತೇನು ಸಾರಾ ಗೋವಿಂದ್ ಇದಾರಲ್ಲ, ಹೌದು, ಅದಕ್ಕೂ ಮುಂಚೆ ಇನ್ನೊಬ್ರು ಸಂಘದ ಸ್ಥಾಪಕರಾಗಿದ್ರು. ಸಾರಾ ಗೋವಿಂದ್ ಬಂದ್ಮೇಲೆ ನಾವೆಲ್ಲ ಒಡನಾಟ. ಅವ್ರದ್ದು ನಮ್ದು 45-50 ವರ್ಷದ ಒಡನಾಟ. ನಾನು ಸಾರಾ ಗೋವಿಂದ್ ಅವರು ಅಂದ್ರೆ ನಮ್ಮ ಕುಟುಂಬದಲ್ಲಿದ್ದಂಗೆ. ಆ ಥರ ಆ ಒಡನಾಟದಲ್ಲಿ ಇದ್ದು ಇದೆಲ್ಲ ಮಾಡ್ಕೊಂಡ್ಬರ್ತಾರೆ. ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಹೇಗಿತ್ತು? ನೀವು ಹತ್ತದ ನೋಡಿದ್ರೆ ಭಾಳ ಅದ್ರ ಬಗ್ಗೆ ನೋಡಿ. ಎಲ್ಲರೂ ಇವತ್ತು ನಾನೆಲ್ಲ ಕಲ್ತಿದ್ದೀನಿ ಅಂತ ಹೆಮ್ಮೆಯಿಂದ ಇರ್ತಾರೆ. ಅವರು ಕಡೆಯದು ವ್ಯಕ್ತಿನ ಹತ್ರ ಮಾತಾಡ್ಸರು ರಾಜ್ಕುಮಾರ್. ಅದು ಆ ಸರಳತೆ ಇನ್ನೊಬ್ಬ ಮತ್ತೆ ಹುಟ್ಟೋದಿಲ್ಲ. ಅದ್ರ ಬಗ್ಗೆ ನಾವು ಹೆಮ್ಮೆಯಿಂದ ಹೇಳ್ಬೋದು. ಯಾಕೆಂದ್ರೆ ಅಭಿಮಾನಿ ದೇವರುಗಳು ಅಂತ ಅವ್ರನ್ನೇ ಕರೆದ್ಬಿಟ್ಟು, ಅಭಿಮಾನಿಗಳೆಲ್ಲರೂ ಅವ್ರನ್ನ ದೇವ್ರು ಅಂದ್ರು, ಇವ್ರು ಅವ್ರನ್ನೇ ಕರೆದ್ರು ಅಭಿಮಾನಿ ದೇವರುಗಳು ಅಂತ. ಅದು ಬಹಳ ಸಾಮಾನ್ಯವಾದ ಮಾತಲ್ಲ, ಅದಕ್ಕೆ ಒಂದು ಅರ್ಥ ಇದೆ. ಹಾಗಾಗಿ ಅವ್ರನ್ನ ಬಹಳ ಹತ್ರದಲ್ಲಿ ನಾವು ಕಂಡಿದ್ದು. ಸರ್, ಈಗ 70ರ ನಂತರವೂ ಸಾಕಷ್ಟು ಕೆಲಸ ಮಾಡಬೇಕು ಅನ್ನೋ ಉತ್ಸಾಹ ಇದೆ. ಅದ್ರ ಬಗ್ಗೆ ನಮ್ಗೆ ಭಾಳ ಖುಷಿ ಇದೆ. ಮತ್ತು ಮನುಷ್ಯ ಇರಬೇಕಾದದ್ದೇ ಹಾಗೆ ಉತ್ಸಾಹಶೀಲನಾಗಿ. ಈಗ ಯಾವ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ? ಈಗ ನಾನು ಜಯ ಕರ್ನಾಟಕ ಜನಪರ ವೇದಿಕೆ. ಓಕೆ. ಗುಣರಂಜನ್ ಶೆಟ್ಟಿ ಅವರು ಅಣ್ಣನವರ ಜೊತೆಯಲ್ಲಿ ಇದ್ದಂಥವ್ರು. ನಮ್ಮ ಅವರ ಒಡನಾಟ ಸುಮಾರು 18 ವರ್ಷದಿಂದ ನಾವು ಒಂದು ಒಳ್ಳೆ ಬಾಂಧವ್ಯದಲ್ಲಿದ್ದು. ಆದ್ರೆ ನಾವು ಕಟ್ಟಿದಂತಹ ಸಂಘಟನೆ ನಾವು ಬಿಡೋದು ಬೇಡ ಅಂತ ನಾನು ಅಲ್ಲೇ ಇದ್ದೆ. ತದನಂತರ ನಾವು ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಅಂದಾಗ ನಮ್ಗೆ ಅಡೆತಡೆಗಳು ಆಗ್ತಾ ಇತ್ತು. ಆ ಕಾರಣದಿಂದ ನಾನು ಇಲ್ಲಿ ಒಂದು ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೆ. ಯಾಕೆಂದ್ರೆ ಅಣ್ಣ ಇದ್ದಾಗಲೇ
ಅವರ ಕೊನೆಯ ದಿನಗಳಲ್ಲಿ ಅವರು ಬೇರೆ ಸಂಘಟನೆ ಮಾಡಿದ್ರು. ಮಾಡಿ ಇಲ್ಲಿ ಬಂದ ಮೇಲೆ ನಾನು ಹಲವಾರು ಸರಿ ನಮ್ಮನ್ನು ಇದು ನೀವು ಬಂದರೆ ಒಳ್ಳೇದು ಅಂತ ಬೇರೆ ಬೇರೆಯವರೆಲ್ಲ ಕರೆದಿದ್ರು. ನಾವು ಕಟ್ಟಿದಂಥ ಸಂಘಟನೆಯಲ್ಲಿ ಇರಬೇಕು ಅಂತ ನಂದು ಒಂದು ಧ್ಯೇಯ ಉದ್ದೇಶ ಇಟ್ಕೊಂಡು ಅಲ್ಲಿದ್ದೆ. ತದನಂತರ ಕಾಲಕ್ರಮೇಣ ವ್ಯತ್ಯಾಸಗಳು ಆಗ್ತವಲ್ಲ, ಹಾಗಾಗಿ ನಾನು ಇಲ್ಲಿ ಬಂದು 1 ವರ್ಷ ಹತ್ತತ್ರ ಆಯಿತು. ಆಗಸ್ಟ್ 15 ಇಲ್ಲಿ ಸೇರ್ಪಡೆ ಆಗಕ್ಕೆ ಜೈ ಕರ್ನಾಟಕ ಅಲ್ಲ, ಜನಪರ ವೇದಿಕೆ ಗುಣರಂಜನ್ ಶೆಟ್ಟಿ ಅವರ ನೇತೃತ್ವ. ಯಾಕೆಂದ್ರೆ ಆಯಪ್ಪ ಗುಣರಂಜನ್ ಶೆಟ್ಟಿ ಅಂದರೆ ಗುಣದಲ್ಲಿ ಎಷ್ಟು ಒಳ್ಳೆಯವರು ಅಂದರೆ ಒಬ್ಬ ಕಟ್ಟಕಡೆ ಕಾರ್ಯಕರ್ತನಿಗೂ ಒಂದೇ, ಈ ನನ್ನ ಸ್ಥಾನದಲ್ಲಿರೋರ್ಗೂ ಒಂದೇ ಬೆಲೆ. ಆ ಥರ ವ್ಯಕ್ತಿತ್ವ ಉಳ್ಳವರು. ಏನೇ ತಪ್ಪು ಮಾಡಿದ್ರು ಅಲ್ಲೇ ತೀರ್ಮಾನ ತಗೊಂಡು ಅದನ್ನೇನು ಮನಸ್ಸಲ್ಲಿ ಇಟ್ಕೊಂಡಂಗೆ ಕೆಲಸ ಮಾಡೋಂಥ ಏಕೈಕ ನಾಯಕ ನಾನು ಕಂಡಂತೆ. ಎಷ್ಟೋ ಜನ ನಾನು ನೋಡಿರ್ಬೋದು, ಆದರೆ ಆ ವ್ಯಕ್ತಿತ್ವ ಉಳ್ಳವರು. ಹಾಗಾಗಿ ನಾವು ಅವ್ರ ಅಡಿಯಲ್ಲಿ ಕೆಲಸ ಮಾಡೋಕ್ಕೆ ಬಹಳ ಸಂತೋಷದಿಂದ ಒಪ್ಪಿ ಬಂದು ಇವಾಗ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿ ಒಂದು ಸಂಘಟನೆ ಕಟ್ತಾ ಇದ್ರಿ. ಆದ್ರೆ ಇಡೀ ರಾಜ್ಯದಾದ್ಯಂತ ವಿಸ್ತರಿಸುವ ಯೋಚನೆ ಇದೆ. ಹೌದು ಅಲ್ವಾ? ಜನಪರ ವೇದಿಕೆ ಎಲ್ಲ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಈಗ ಕೂಡ ರೀಸೆಂಟ್ ಆಗಿ ನಾವು ಮೈಸೂರು, ಚಿಕ್ಕಮಂಗ್ಳೂರೆಲ್ಲ ಹೋಗಿ ಬಂದಿದ್ದೀವಿ. ಎಲ್ಲ ಇವು ಪರಿಪೂರ್ಣ. ಸರ್, ಇವತ್ತು ಕನ್ನಡದ ಯಾವ ಹೋರಾಟ ಆಗಬೇಕು? ಇವತ್ತು ಅಂದ್ರೆ ಇವತ್ತು ಏನು ಹೋರಾಟದ ಅಗತ್ಯ ಇದೆ ಕನ್ನಡದ ಬಗ್ಗೆ ಅಂತ? ಇವತ್ತು ಕನ್ನಡದ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆನೇ ಒಂದು ಹೋರಾಟ ಮಾಡೋಂಥ ಪರಿಸ್ಥಿತಿ ನಮ್ಗೆ ಯಾಕೆ ಬಂತು ಅಂದ್ರೆ, ಎಲ್ಲಿ ನೋಡಿ ಈಗ IAS ಅಧಿಕಾರಿಗಳು ಅವರು ಕನ್ನಡ ಬರಲ್ಲ. ಎಷ್ಟೋ ಜನ ಉತ್ತರ ಪ್ರದೇಶದಿಂದ ಇಲ್ಲಿ ಬರ್ತಾರೆ, ಅವ್ರು ಏನಿಲ್ಲ, ಅವ್ರು ನೋಟ್ ಬರೆಯೋದು ಇನ್ನೊಂದು ಬರೆಯೋದೆಲ್ಲ ಇಂಗ್ಲೀಷಲ್ಲೇ ಆಗ್ತದೆ. ಇಲ್ಲಿ 10 ಸಾರಿ ಸಿದ್ದರಾಮಯ್ಯನವರು ಹೇಳಿದ್ರು, ಅವ್ರು ಹಿಂದೆ ಚೀಫ್ ಮಿನಿಸ್ಟರ್ ಆದಾಗ್ಲೂ ಕನ್ನಡಕ್ಕೆ ಆದ್ಯತೆ ಕೊಡಬೇಕು, ಎಲ್ಲರೂ ಟಿಪ್ಪಣಿ ಕನ್ನಡದಲ್ಲಿ ಬರೀಬೇಕು ಅಂತ ಅವ್ರು ಹೇಳ್ತಲೇ ಹೋದ್ರೆ ಅದು ಪುಸ್ತಕದಲ್ಲಿ ಹಂಗೆ ಇರ್ತದೆ. ಆ ಪರಿಸ್ಥಿತಿಗೆ ಬಂದಿದೆ. ಆ ಥರ ಇರುವಾಗ ನಾವೇನು ಮಾಡಬೇಕು? ಹೋರಾಟ ಮಾಡೋದು ಬೇರೆ ಅನಿವಾರ್ಯತೆ ಇಲ್ಲ. ಆಮೇಲೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನ ಬಂದಿರ್ತಕ್ಕಂಥವ್ರು ಇಲ್ಲಿ ಇಡೀ ದೇಶದಲ್ಲಿರೋರೆಲ್ಲ ಇಲ್ಲೇ ಇದ್ದಾರೆ. ಎಲ್ಲ ಭಾಷಿಕರು ಇದ್ದಾರೆ, ಇಡೀ ಜಗತ್ನವ್ರು ಇದ್ದಾರೆ. ಇವಾಗ ನಮ್ಮವ್ರು ಏನಾಗಿದೆ ಅಂದ್ರೆ ಅವ್ರ ಅರ್ಕಲ್ ಭಾಷೆಯಲ್ಲೇ ನಾವು ಅವ್ರಿಗೆ ಮಾತಾಡ್ತೀವಿ. ಅದೇ ನೀವು ತಮಿಳ್ನಾಡಿಗೆ ಹೋಗಿ ಅವ್ರು ಬೇರೆ ಭಾಷೆ ಮಾತಾಡೋದಿಲ್ಲ, ತಮಿಳಲ್ಲೇ ಉತ್ತರ ಕೊಡ್ತಾರೆ, ತಮಿಳಲ್ಲೇ ಹೇಳ್ತಾರೆ. ನಾವು ಕಷ್ಟಪಟ್ಟು ಒದ್ದಾಡಿ ತಮಿಳು ತೆಲುಗು ಮಾತಾಡ್ಬಿಟ್ಟು ಅವ್ರಿಗೆ ಉತ್ತರ ಕೊಡ್ತೀವಿ. ಹಿಂದಿ ನಮ್ ಬಂದವ್ರಿಗೆಲ್ಲ ಸ್ವಾಗತ. ಹೌದು. ಆದ್ರೆ ಅವ್ರು ಹಂಗಿಲ್ಲ. ಈಗ ಆಂಧ್ರದಲ್ಲಿ ಹೋದ್ರೆ ತೆಲುಗೆ, ಮಲಯಾಳಿಗೆ ಹೋದ್ರೆ ಕೇರಳಕ್ಕೆ ಹೋದ್ರೆ ಮಲಯಾಳಮ್ಮ. ಆದ್ರೆ ನಮ್ಮಲ್ಲಿ ಈ ಪರಿಸ್ಥಿತಿ ಬಂದಿದೆ. ಅದಕ್ಕೇನ್ ಮಾಡೋದು? ಹೋರಾಟಗಳು ಮಾಡಲೇಬೇಕಾಗಿದೆ. ಅಲ್ಲ, ಇನ್ನೊಂದು ಪ್ರಶ್ನೆ, ಈಗ ಕನ್ನಡದ ಹೋರಾಟ ಚಳವಳಿ ಅಂತ ಹೇಳಿದ್ರೆ ಯಂಗ್ ಜನರೇಷನ್ ಅದ್ರಲ್ಲಿ ಬಹಳ ಕಡಿಮೆಯಲ್ಲಿದ್ದಾರೆ, ನಿಮ್ಮ ತಲೆಮಾರಿನೂ ಜಾಸ್ತಿ ಇದ್ದಾರೆ. ಏನಾಗಿದೆ ಈಗ ಇತ್ತೀಚಿನ ದಿನ ಈ ಫೋನು, ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಅವ್ರಿಗೆ ಇದೆಲ್ಲ ಅವಶ್ಯಕತೆನೇ ಇಲ್ಲ. ಆಮೇಲೆ ಹಿಂದಿಂದ ಏನು ಅಂತಾನೂ ಗೊತ್ತಿಲ್ಲ. ಇವತ್ತೇನು ನಾವು ಹೇಳಿದೀವಲ್ಲ, ಹೌದು, ಅದೆಲ್ಲ ಇತಿಹಾಸ ಅವ್ರಿಗೆ ಬೇಕು. ಹೋರಾಟ, ಆ ಕೆಚ್ಚು ಅದೇನು ಬೇಕಾಗಿಲ್ಲ ಅವ್ರಿಗೆ. ಅವ್ರಿಗೆ ಅವಶ್ಯಕತೆ ಈಗ ನಾವು ಉದಾಹರಣೆಗೆ ಒಂದು ಮೈಸೂರು ಬ್ಯಾಂಕ್ ಸರ್ಕಲ್ ನಾವು ಹೋರಾಟ ಮಾಡ್ತಿದ್ದು ಕಾವೇರಿ ಇಶ್ಯೂಗೆ. ಇವ್ರಿಗೇನು ಮಾಡಕ್ ಕೆಲಸ ಇಲ್ವಂತ ಅದೇ ಜನ, ಅವ್ರಿಗೂ ನೀರು ಬೇಕಾಗಿದೆ. ಹೌದು, ಆ ಜನನೇ ಹಂಗೆ ಮಾತಾಡ್ತಾರೆ ಅಂದಾಗ ನಮ್ಮ ಪರಿಸ್ಥಿತಿ ಹೇಗಾಗ್ತದೆ? ಆಮೇಲೆ ಏನೋ ಕೂಲಿ ಕೊಟ್ಟು ನಾವು ಈ ಹೋರಾಟ ಮಾಡಿ ಕೆಲಸ ಮಾಡ್ತೀವಿ, ಏನೋ ಒಂಥರ ನಾಟಕ ಮಾಡ್ತಾರೆ ಆ ಥರ. ಇವ್ರಿಗೇನು ಬೇರೆ ಕೆಲಸ ಇಲ್ಲ ಅನ್ನೋರು ಮಾತಾಡಿದ್ದಾರೆ. ಆದ್ರೆ ಇವತ್ತಿನ ದಿವಸ ಈ ಹೋರಾಟಗಾರರು ನಮ್ಮ ಸಿಂಬಲ್ ಬೇರೆ ಬೇರೆ ಇರ್ಬೋದು, ನಮ್ಮ ಧ್ವಜ ಬೇರೆ ಇರ್ಬೋದು, ಆದ್ರೆ ನಾವೆಲ್ಲರೂ ಮಾಡೋದು ಕನ್ನಡಿಗೋಸ್ಕರ, ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಅದೇ ನಾವೆಲ್ಲರೂ ಒಂದಾದ್ರೆ, ಪ್ರಾದೇಶಿಕವಾಗಿ ಒಂದು ಪಕ್ಷ ಕಟ್ಟಿದ್ರೆ ಅಕ್ಷರ ಸತ್ಯ ಸರ್ಕಾರ ನಡೆಸಬಹುದು. ಯಾಕೆಂದ್ರೆ ಎಲ್ಲ ಪಕ್ಷಗಳು ನೋಡಾಗಿದೆ. ಆದ್ರೆ ಸರ್, ಕನ್ನಡದ ಹೋರಾಟಗಾರರು ಕಟ್ಟಿದ್ದ ಪಕ್ಷಗಳು, ಉದಾಹರಣೆ ನಾರಾಯಣಗೌಡರು ಒಂದು ರಾಜಕೀಯ ಪಕ್ಷ ಕಟ್ಟಿದ್ರು, ಅಂದ್ರೆ ಕಾಂಪೀಟ್ ಮಾಡಿದ್ರು, BBMP ಎಲೆಕ್ಷನ್ ಏನೋ ಮಾಡಿದ್ರು ಅಂತ ಅನ್ಕೋತೀನಿ. ಅಂತ ದೊಡ್ಡ ರಿಸಲ್ಟ್ ಬರಲಿಲ್ಲ. ರಿಸಲ್ಟ್ ಯಾಕೆ ಬರಲ್ಲ ಅಂದ್ರೆ, ಎಲ್ಲರೂ ನಾನು ಸರ್ ಪಕ್ಕದ ಮನೆಗೆ ಗೊತ್ತಿರಲ್ಲ, ಅವನು ರಾಜ್ಯಾಧ್ಯಕ್ಷ ಅಂತ ಹಾಕೊಂಡು ಅವನೊಂದು ಕಾರ್ಗೆ ಒಂದು ಬೋರ್ಡು, ಜೋಬ್ ಒಂದು ಕಾರ್ಡ್ ಹಾಕೊಂಡು ಓಡಾಡೋ ಕಾಲನೂ ಇದ್ದಾರೆ. ಹಂಗಿರುವಾಗ ಯಾರು ಇದಕ್ಕೆ ನಾಯಕರು ಆಗೋದು? ಕರೆಕ್ಟ್. ಈಗ ದೊಡ್ಡ ಅಂತವ್ರನ್ನ ಬದಿಗೆ. ಆಮೇಲೆ ಕನ್ನಡದ ಸಂಘಟನೆಗಳು ಇವತ್ತು ಏನಾಗಿದೆವೋ ಅದೆಲ್ಲ ಜಾಣಿಗೆರೆಯವರು ಕೊಟ್ಟಂತ ಹೆಸರು, ಅವ್ರ ಹೋರಾಟ, ಆಮೇಲೆ ಅವರೇ ಇದಕ್ಕೆ ಪಿತಾಮಹ. ಈ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂಥರ ಭೀಷ್ಮ ಇದ್ದಂಗೆ ಅವರು. ಇದು ನಾವು ಹೆಮ್ಮೆಯಿಂದ ಹೇಳ್ಬೋದು. ಯಾಕೆಂದ್ರೆ ಇವತ್ತು ರಕ್ಷಣಾ ವೇದಿಕೆ ಕಟ್ಟಿದ್ದವ್ರೆ. ಯಾವ್ದು? ನಾರಾಯಣಗೌಡರು ರಕ್ಷಣಾ ವೇದಿಕೆ ಕಟ್ಟಿದ್ದು ಜಾಣಗೆರೆ ಅವರೇ. ಹೌದೌದು, ಅದರ ಮೂಲ. ಈಗ ಆಮೇಲೆ 5 ಸಂಘಟನೆ ಇತ್ತು. ಇವತ್ತು ಕನ್ನಡದ ಹೋರಾಟಗಾರರ ಸಂಘಟನೆ ಅಂತ ಹೇಳಿದ್ರೆ ರಕ್ಷಣಾ ವೇದಿಕೆ ಹೆಚ್ಚಿದೆ, ಅದರಲ್ಲಿ ಬಣವೇ ಹೆಚ್ಚಿದೆ. ಅವರವರ ಒಂದೊಂದು ಇದು ಹಾಕೊಂಡು ಪ್ರವೀಣ್ ಶೆಟ್ಟರ್ದೊಂದು ಬಣ ಇದೆ, ಹೌದು, ಶಿವರಾಮೇಗೌಡರದೊಂದು ಬಣ ಇದೆ, ಈ ತರ ಒಬ್ಬೊಬ್ಬರು ಒಂದೊಂದು ಬಣ. ಅದರಲ್ಲಿ ಇನ್ನ ಸಬ್ ಬಣಗಳು ಬೇರೆ, ಅದು ಸಬ್ ಡಿವಿಷನ್, ರಕ್ಷಣಾ ಸೇನೆ, ರಕ್ಷಣಾ ಇದು. ಆದ್ರೆ ಸರ್, ಅವರೆಲ್ಲರೂ ಒಂದು ವಿಚಾರಕ್ಕೆ ಒಂದಾಗ್ತಾರ ಅಂತ ಕೇಳೋದು ಸರ್. ಖಂಡಿತ ಅವರೆಲ್ಲ ಒಂದಾದ್ರೆ ನಾವೇನಾದ್ರೂ ಒಂದು ಸಾಧನೆ ಮಾಡ್ಬೋದು. ಆಮೇಲೆ ಸರ್ಕಾರನು ಎಚ್ಚೆತ್ಕಂತದೆ.
ಹೌದು. ಅವ್ರು ಏನು ಕೇಳ್ತಾರೋ ಅದು ಮಾಡಿಕೊಟ್ಬಿಡ್ಬೇಕಪ್ಪ ಅನ್ನೋಕ್ಕಾದ್ರೂ ಬರ್ತಾರೆ. ಸರ್, ಎಲ್ಲೋ ಒಂದು ಕಡೆ ಕನ್ನಡದ ಹೋರಾಟಗಾರರ ಕೂಟ ಸರ್ಕಾರದ ಪರವಾಗಿ ಬ್ಯಾಟ್ ಬೀಸುವಂತ ಸಂದರ್ಭ ಕಂಡಿವೆ. ಅಲ್ಲೋ ಎಲ್ಲೋ ಒಂದು ಕಡೆ ನಾವು ಗಮನಿಸಿದ್ದೀವಿ. ಮುಖ್ಯಮಂತ್ರಿಗಳ ಎಲ್ಲ ನಿಲುವನ್ನು ಸರಿ ಅನ್ನುವಂಥದ್ದು ಇನ್ನೊಂದೆಲ್ಲ ನೋಡಿದೀವಿ. ಹಂಗಾಗೋದು ಎಷ್ಟು ಸರಿ ಅಂತ. ಅದು ಅವರ ಜನರ ನಡುವಿನ ವಿರೋಧ ಪಕ್ಷವಾಗಿ ಈ ಸಂಘಟನೆಗಳು ಕೆಲಸ ಮಾಡ್ಬೇಕು ಅನ್ನೋದು ಮಾಡ್ಬೇಕು. ಇವತ್ತೇನಾಗಿದೆ, ನಮ್ಮ ಸಂಸ್ಥಾಪಕರು ಮುತ್ತಪ್ಪಣ್ಣ ಅವರು ಕಟ್ಟಿದ್ದು ಸಂಘಟನೆ ಏನಂದ್ರೆ, ನಾವು ಯಾವ ಸರ್ಕಾರದ ಮುಖವಾಣಿ, ಯಾವ ಪಕ್ಷದ ಮುಖವಾಣಿ ಆಗಬಾರ್ದು. ನಾವು ನೇರವಾಗಿ ಜನರ ಸಮಸ್ಯೆ ಬಗೆಹರಿಸಕ್ಕೆ ಮಾತ್ರ ನಮ್ಮ ಸಂಘಟನೆ ಉಪಯೋಗಿಸ್ಬೇಕು ಅಂತ ಅವ್ರು ಘಂಟಾಘೋಷವಾಗಿ ಹೇಳಿದ್ರು. ಅದೇ ರೀತಿ ನಡ್ಕೊಂಡು ಇದ್ದಾರೆ. ಅವರಲ್ಲಿ ಯಾವುದೇ ಒಬ್ಬ ನಾಯಕನ ಹಿಂದೆನೂ ಓದಿ ಇಲ್ಲ. ಎಲ್ಲಾ ನಾಯಕರು ಅವ್ರ ಮನೆ ಅವರೇ ನಾಯಕರಾಗಿದ್ರು. ಅದೇ ಆ ರೀತಿ ಇದ್ದಂತ ನಮ್ಮ ಸಂಘಟನೆ. ಅದು ನಾನು ಖುದ್ದಾಗಿ ಇರೋದ್ರಿಂದ ನನಗೆ ಯಾರ ಮನೆ ಬಾಗಿಲಿಗೆ ಅವ್ರು ಹೋಗಿಲ್ಲ. ಇವತ್ತು ಸಂಘಟನೆ ಕಟ್ಟಿದ ಮೇಲೆ ನಾಯಕರ ಮನೆಗೆ ನಾವು ಓದ್ತಿದ್ದು, ನಮ್ಮ ಮನೆಗೆ ಅವ್ರು ಬಂದು ಮಾತಾಡುವಂಥ ಪರಿಸ್ಥಿತಿಗೆ ನಮ್ಮ ಸಂಘಟನೆ ಬೆಳೆದಿತ್ತು. ಕರೆಕ್ಟ್. ನೀವು ಆ ಕಾಲದಿಂದ ಈ ಕಾಲದ ತನಕ ಬೆಂಗಳೂರನ್ನು ಗಮನಿಸಿದಿರಿ. ಇನ್ನು ಬೆಂಗಳೂರಿಗೆ ಏನಾಯಿತು, ಬೆಂಗಳೂರು ಹೆಂಗಿತ್ತು? ಇನ್ನು ಒಂದು ಮಾತು, ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ನಮ್ಮದು ಕಾಳಜಿ ಏನಂದ್ರೆ, ಬೆಂಕಿ ಹಚ್ಚೋದು, ಕಲ್ಲು ಹೊಡೆಯೋದು ಅವೆಲ್ಲ ಸಂಸ್ಕೃತಿ ನಮ್ಮವರು ಅದೆಲ್ಲ ಬೇಡ, ಮಾಡಲ್ಲ. ನೀವು ಮಾಡಿದ್ರೆ ಒಂದು ಮನವಿ ಕೊಡೋದು, ನಾವು ಅಧಿಕಾರಿಗಳನ್ನ ಓಲೈಸಿ ಕೆಲಸ ಮಾಡ್ಕೊಡಿ ಅಂದ್ರೆ ಎಷ್ಟೋ ಜನ ಸಂಪರ್ಕದಲ್ಲಿ ಇದ್ದಾರೆ. ಈಗ ನಮ್ಮ ಸಂಸ್ಥಾಪಕರು ಬಹಳಷ್ಟು ಜನದ ಅಕಾಡೆಮಿಕ್ ರೀತಿಯ ಹೋರಾಟ ಅದು. ಅದ್ರ ಜೊತೆಗೆ ಅವರು ಪರಿಸರ ಪ್ರೇಮಿಯಾಗಿ ಕೆಲಸ ಮಾಡ್ತಾರೆ. ಕರೆಕ್ಟ್. ಸಾಕಷ್ಟು ಇವತ್ತು ನೋಡಿ, ಮೊನ್ನೆ 3,000 ಗಿಡ ಇದರಲ್ಲಿ ಕಂಟಿರೋ ಕನ್ನಡ ಇದೈತಲ್ಲ, ಕ್ರಿಕೆಟ್ ಸ್ಟೇಡಿಯಂ ಆನೇಕಲ್ ಹತ್ರ, ಅಲ್ಲಿ ಗಿಡ ನೆಟ್ಟು ಮೊನ್ನೆ ನಿಮ್ಮ ಜನಪರ ವೇದಿಕೆ ಹೌಸಿಂಗ್ ಬೋರ್ಡ್ ಅವರು ಅದಕ್ಕೆ ಮತ್ತೆ ಅದಕ್ಕೆ ನೀರು ಹಾಕೋದು, ಇನ್ನೊಂದು ಹಾಕೋದೆಲ್ಲ ನಾವು ಮಾಡ್ತೀವಿ ಸರ್, ಇಂಥ ಒಳ್ಳೆ ಕೆಲಸ ಮಾಡಿ ಅವರು ಶ್ಲಾಘನೆ ಮಾಡಿದ್ರು. ಆಮೇಲೆ ಒಂದು ಸರ್ಕಲ್ ಕೂಡ ನಾವು ಒಂದು ದೊಡ್ಡ ಸರ್ಕಲ್ ಮಾಡಿದಾರೆ, ಅಲ್ಲಿ ಅದಕ್ಕೆ ಗಿಡ ನಾವೇ ನೆಡ್ತೀವಿ, ಅದೆಲ್ಲ ಸಮಮಟ್ ಮಾಡಿ ಆಮೇಲೆ ನಾವೇ ಒಂದು ಇದು ಹಾಕೊಂಡು ಮೇಂಟೈನ್ ಮಾಡ್ತೀವಿ ಅಂತ ಅವ್ರು ಭರವಸೆ ಕೊಟ್ಟು ಲೆಟರ್ ಕೊಡ್ತೀವಿ. ಆ ಥರ ಆಗಿ ಆ ಥರದ ಕೆಲಸಗಳು ಜಾಸ್ತಿ ನಾವು ಮಾಡ್ತಾ ಇದ್ವಿ. ಹಂಗೆ ಮಾಡಿದಾಗ ಅದೊಂದು ಒಳ್ಳೆ ಇದರಲ್ಲಿ ಹೋಗ್ಲಿ ಅಂತ ಎಲ್ಲರೂ ಇವತ್ತು ಹೋರಾಟ ಮಾಡ್ತಾರೆ. ಸಾಮಾಜಿಕ ಕಳಕಳಿ ಹಾಕೊಂಡು ಸಮಾಜ ಸೇವೆ ಮಾಡೋದು ಬೇರೆ, ಹೋರಾಟ ಮಾಡೋದು ಬೇರೆ. ಆ ಥರ ಬೇರೆ ಬೇರೆಯವರು ಒಂದೊಂದು ಹೋರಾಟ, ನಾಡು ನೆಲ ಜಲ ಬಗ್ಗೆ ಓಡಾಡ್ತಾರೆ. ನಾವು ಸಾಮಾಜಿಕವಾಗಿ ಜನರಿಗೆ ಏನಾದ್ರು ಸ್ಪಂದಿಸಬೇಕಾದ ಕೆಲಸಗಳನ್ನ, ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನ ಸರ್ಕಾರ ಮತ್ತು ಜನರ ಮಧ್ಯೆ ಸೇತುವೆಯಾಗಿ ನಾವು ಕೆಲಸ ಮಾಡ್ತೀವಿ. ಓಕೆ ಸರ್, ಈಗ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವ್ದಾದ್ರು ಬಿಟ್ಟಿದೀವ ನಾವು ಹೇಳ್ಬೇಕಂತಿದೆಯಾ ಯಾವುದಾದ್ರು ನಿಮಗೆ? ಇಲ್ಲ, ಆದಷ್ಟು ಎಲ್ಲ ಆಗಿದೆಯಲ್ವಾ? ಕ್ಲೋಸ್ ಮಾಡೋಣ, ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ನಾವು ಹಂಗೆ ತಗೊಂಡ್ಬಿಡ್ತೀವಲ್ಲ. ಓಕೆ ಸರ್, ರಾಮಚಂದ್ರಯ್ಯವರೇ, ನಿಮ್ಮ ಬಗ್ಗೆ ಭಾಳ ಹೆಮ್ಮೆ ಇದೆ ಮತ್ತು ಬಹಳ ಗೌರವ ಮೂಡ್ತಾ ಇದೆ. ಯಾಕಂದರೆ ಒಂದು ಹೋರಾಟಗಾರ ಆತನ ದಾರಿಯುದ್ದಕ್ಕೂ ಆ ಹೋರಾಟದ ಮೈಲುಗಲ್ಲುಗಳನ್ನು ಗಮನಿಸ್ತಾ ಬಂದಾಗ, ಒಂದು ಸಾರಿ ಹಿಂತಿರುಗಿ ಕಂಡಾಗ ಹೆಮ್ಮೆ ಪಡುವಂಥ ಒಂದಷ್ಟು ಸಂಗತಿಗಳಿವೆ. ನಮ್ಮ ಸ್ಟುಡಿಯೋಗೆ ಬಂದು ಈ ಸಂದರ್ಶನಕ್ಕೆ ಒಪ್ಕೊಂಡ ನಿಮಗೆ ಧನ್ಯವಾದಗಳು. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ರಾಮಚಂದ್ರಯ್ಯ, ದಾಡಿ ರಾಮಚಂದ್ರ ಹೀಗಂತೇಳಿ ಯಾವುದೇ ಭೂಗತ ಜಗತ್ತಿನ ಹೆಸರಲ್ಲ, ಒಂದು ಹೋರಾಟದ ಕೆಚ್ಚೆದೆಯ ನಾಯಕನ ಹೆಸರು. ಇಡೀ ಬೆಂಗಳೂರು ಇವರ ದೃಷ್ಟಿಕೋನದಲ್ಲಿ ಹೆಂಗಿತ್ತು ಅನ್ನೋದನ್ನು ನಾವು ನೋಡ್ಕೊಂಡು ಬಂದ್ವಿ. ರಾಜಕಾರಣದ ಜಾಡನ್ನು ನೋಡಿದ್ವಿ, ಹೋರಾಟದ ಮೂಲಕ ಬರುವಂಥ ಔಟ್ಪುಟ್ ಏನು ಅನ್ನೋದನ್ನು ಗಮನಿಸಿದ್ವಿ. ಅವರಿಗೆ ಅವರ ಭವಿಷ್ಯಕ್ಕೆ ಶುಭಾಶಯವನ್ನು ಕೋರ್ತಾ ಮತ್ತೊಂದು ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.